त्याजकासते चिक्स्वभावाय भावाय सर्वभावान्तरक्षिते सर्वभावान्तरक्षिते. ಸಂಸಾರ ಪರಮಬಂಧುಗಳೇ, ಆಚಾರ್ಯ ಶ್ರೀ ಅಮೃತಚಂದ್ರ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮನಸ್ಸು ಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜವಂತಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜನಾಧಿಕಾರದ 9ನೇ ಮಂಗಲ ಕಲಶಿದರೆ अच्छा स्वयमुच्छरन्ति यदि मां संवेदनव्यक्तयो निष्ठिताखिलभावमण्डलरस प्राग्भारमत्ता इव यस्याभिन्नरस स एष भगवान् एकोऽप्यनेकी भवन् वल्गत्युत्कलिकानिरद्भुतनिधिः चैतन्यरत्नाकरः स एष ಚೈತನ್ಯರತ್ನಾಕರಃ. ಯಾವನ ಸ್ವರೂಪವನ್ನು ಹೇಳಿದೆ ಹಾಗೂ ಹೇಳುವುದಿದೆ ಅಂಥ ಜೀವದ್ರವ್ಯ ರೂಪದ ಮಹಾಸಾಗರನು. ಭಾವಾರ್ಥವು ಈ ಪ್ರಕಾರವಿದೆ. ಜೀವದ್ರವ್ಯವನ್ನು ಸಾಗರದ ಉಪಮೆ ಕೊಟ್ಟು ಹೇಳಲಾಗಿದೆ. ಇಲ್ಲಿಯವರೆಗೆ ಯಾವ ಅನೇಕ ಗ್ರಂಥಗಳ ಕಾಲ ಸಾಪೇಕ್ಷ ರಚನೆಗೊಳ್ಳುತ್ತಾ ಬಂದಿದ್ದಾವೆ, ಇಲ್ಲಿಯವರೆಗೆ ಎಷ್ಟೆಷ್ಟು ತೀರ್ಥಂಕರರ ಆಗಿ ದಿವ್ಯಧ್ವನಿಯ ಮೂಲಕ ಉಪದೇಶ ನೀಡಿದರೋ, ಇನ್ನು ಭವಿಷ್ಯದೊಳಗ ಅನಂತ 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 ಕಾಲದವರೆಗೆ ಯಾವ ತೀರ್ಥಂಕರರ ಉಪದೇಶ ನೀಡೋರದರೋ ಅದರೊಳಗೆಲ್ಲ ಓರ್ವ ಜೀವದ್ರವ್ಯ ಶುದ್ಧಾತ್ಮ ಚೈತನ್ಯ ಸಾಗರದ್ದೇ ವರ್ಣನೆ ಇದೆ. ಬೇರೆ ಲೋಕದೊಳಗ ಮಹಿಮಾ ಮಾಡುವಂಥದ್ದು, ಚರ್ಚಾ ಮಾಡುವಂಥದ್ದು ಏನು ಇಲ್ಲವೇ ಇಲ್ಲರಿ. ಮಾತಾಡುವಂಥದ್ದು ವಿಷಯನೇ ಇಲ್ಲ, ತಿಳಿಸಿಕೊಡುವಂಥ ಮಾತೇ ಇಲ್ಲ. ಮಕ್ಕಳಿಗೆ ಬೋಧ ಮಾಡುವುದು, ಪರಸ್ಪರರೊಳಗೆ ಮಾತನಾಡುವುದು, ಹಿರಿಯರ ಜೊತೆಗೆ ವಿನಯದಿಂದ ಹೇಳುವ ಕೇಳುವ ಮಾತು, ಬರೀ ಸಾಧಕನ ಜೀವನದಲ್ಲಿ, ಧರ್ಮಾತ್ಮನ ಜೀವನದಲ್ಲಿ ಇದರದ್ದೇ ಇರ್ತಿದೆ ವಿನಃ ಬೇರೆ ಯಾವುದರದ್ದು ಇಲ್ಲ. ಏನು ಮಾತಾಡೋದಿದೆ ಹೇಳಿ? ಶರೀರದ ಬಗ್ಗೆ ಅರೆ ನಶ್ವರ ಇದೆ. ಅತ್ಯಂತ ಘೃಣಾಸ್ಪದವಾದಂಥ ಪದಾರ್ಥಗಳಿಂದ ಕೂಡಿದ್ದ ಇದೆ, ತುಂಬಿದ್ದ ಇದೆ, ನಿರ್ಮಾಣ ಮಾಡ್ತಾ ಇರುವಂಥದ್ದು ಇದೆ. ಧನದ್ದು ಮಾತಾಡೋದ ಅರೆ ದುಃಖದ ಸಾಗರನೇ ಇದೆ ರೀ. ಅದ ಇಲ್ಲದೆ ಇರುವಳದೊಳಗೂ ದುಃಖನ, ಇದ್ದಾಗನೂ ದುಃಖನ. ಅರೆ ಆ ಧನ, ಆ ಶರೀರ, ಆ ಪರಿವಾರ, ಆ ಸಂಯೋಗ, ಆ ಪುಣ್ಯ ಪ್ರಾಪ್ತ ವೈಭವ, ಆ ಪಾಪದಿಂದ ಪ್ರಾಪ್ತವಾಗಿರುವಂಥ ಸಂಯೋಗಗಳ ಪ್ರತಿಕೂಲತೆ ಕಂಡು ಬರೋದ, ಇದೆಲ್ಲವೂ ಏನಿದೆ ರೀ ಅಸಾರ ಇದೆ. ಸಾರಭೂತ ಏನೂ ಇಲ್ಲ ಅದರಲ್ಲೇ.
ಮಾತಾಡುವಂಥದ್ದು ಜಿಜ್ಞಾಸೆಯಿಂದ ಕೇಳುವಂಥದ್ದೇನಿದೆ ರೀ ಅದರಲ್ಲಿ. ಅನಂತ ಬಾರಿ ಇದೇ ಪ್ರಕಾರ ಈ ಜೀವಕ್ಕ ಆಕರ್ಷಣೆ ನೀಡಿ ಈ ಜೀವವನ್ನು ದುಃಖದ ಹೊಂಡದೊಳಗೆ ಬೀಳುವ ಹಾಗೆ ಮಾಡಿ ಆ ಸಂಯೋಗ ಪರಿವರ್ತಿತ ಆಗಿ ಹೋಗಿದವ್ರೆ. ಇನ್ನು ಅವುಗಳ ಬಗ್ಗೆ ಏನು ಮಾತನಾಡೋದಿದೆ, ಏನು ಚರ್ಚೆ ಮಾಡೋದಿದೆ? ಹಾಗಾದರೆ ಯಾವನ ಸ್ವರೂಪವನ್ನು ಇದುವರೆಗೆ ಜ್ಞಾನಿಗಳು ಹೇಳಿದರೋ, ತೀರ್ಥಂಕರರು ಹೇಳಿದರೋ, ವಿದ್ಯಮಾನ ಕಾಲದ ವರ್ತಮಾನದಲ್ಲಿ ವಿದ್ಯಮಾನ ಪೂರ್ವ ವಿದೇಹಾದಿ ಪಂಚವಿದೇಹ ಕ್ಷೇತ್ರಗಳಲ್ಲಿ ತೀರ್ಥಂಕರರು ಹೇಳ್ತಾ ಇದ್ದಾರೋ, ಭವಿಷ್ಯದೊಳಗೆ ಹೇಳುವವರಿದ್ದಾರೋ, ಆ ಶುದ್ಧಾತ್ಮ ಚೈತನ್ಯ ಸಾಗರ ನಾನೇ ಇದ್ದೇನೆ. ಆ ಚೈತನ್ಯದ ಸಾಗರ ಹರಿರೇ. ನಿನ್ನೆ ಸಾಗರದ ಚರ್ಚೆ ಮಾಡಿದ್ದಿತ್ತು. ಅದು ಎಂದೂ ಬತ್ತಿ ಹೋಗುವುದಿಲ್ಲ, ಅದು ಎಂದೂ ಉಕ್ಕಿ ಹರಿಯುವುದಿಲ್ಲ. ಶಾಂತ 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 ಗಂಭೀರ ಗಂಭೀರ ಅಗಾಧ ಜಲರಾಶಿಯನ್ನು ಒಳಗೊಂಡಿರುವಂಥ ಸಾಗರ ನಿರಂತರ ಜಲದ 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 ತರಂಗಗಳನ್ನು ಉನ್ಮಿಸ್ತಾ ಇರ್ತಿದೆ, ಉದಯಿಸ್ತಾ ಇರ್ತಿದೆ. ಅದೇ ಪ್ರಕಾರವೇ ಆತ್ಮ ಜ್ಞಾನದಿಂದ ಎಂದೂ ಶೂನ್ಯಾಗಿ ಹೋಗುವುದಿಲ್ಲ ಮತ್ತು ಅವನ ಜ್ಞಾನ ಉಕ್ಕಿ ಹೊರಚಲ್ಲುವುದಿಲ್ಲ. ಅದರಿಂದ ಸಂಸಾರದೊಳಗೆ ದೇಹದೊಳಗೆ ಏನಾದರೂ ವಿಪ್ಲವ ಆಗ್ತಿದೆ, ಈ ಪ್ರಕಾರ ಅದಕ್ಕೇನು ಮಹಾಪೂರಾದಿಗಳ ಬರುವುದಿಲ್ಲ. ಹೀಗೆ ಇಂಥ ಯಾವ ಹಿತಮಿತ ಜ್ಞಾನ ಇದೆಯೋ, ಅಗಣಿತ ಇರುವೆಳೆದೊಳಗೂ ಕೂಡ ಅನ್ಯ ದ್ರವ್ಯಕ್ಕೆ ಸ್ವಲ್ಪ ಕೂಡ ಬಾಧೆ ಮಾಡದೇ ಇರುವಂಥ ಯಾವ ಜ್ಞಾನ ಇದೆಯೋ, ಆ ಜ್ಞಾನದ ಸಾಗರ ಸ್ವರೂಪ ನಾನಿದ್ದೇನೆ. ಬೇರೆ ನನ್ನಲ್ಲೇ ಏನೂ ಇಲ್ಲ, ವಿಕಾರ ಇಲ್ಲ, ಅಶುಭ ಭಾವ ಇಲ್ಲ, ಶುಭ ಭಾವ ಇಲ್ಲ. ಪರ ಜಡ ಚೇತನಗಳ ಕುರಿತಾಗಿ ರಾಗ ಅಥವಾ ದ್ವೇಷಗಳ ನನ್ನಲ್ಲಿ ಇಲ್ಲ. ಶರೀರವನ್ನು ನಾನು ಸ್ಪರ್ಶ ಮಾಡೋದು ಸಾಧ್ಯ ಇಲ್ಲ. ಸ್ಪರ್ಶ ಮಾಡದೆ ಸಮಸ್ತ ಪದಾರ್ಥಗಳನ್ನು ತಿಳಿಯುವಂಥ ಸಾಮರ್ಥ್ಯ ನನ್ನಲ್ಲಿ ಇದೆ. ಇಷ್ಟು ಒಂದು ಸಲ ನಿರ್ಣಯ ಮಾಡುವುದಿದೆ. ಈ ಪ್ರಕಾರದ ನಿರ್ಣಯದಿಂದ ಸಮಸ್ತ ವಿಶ್ವದ ಪದಾರ್ಥಗಳ ಅವಸ್ಥಾ ವಿಶೇಷಗಳ ಸಮೂಹದ ಕಡೆಗಿನ ಲಕ್ಷ್ಯವನ್ನು ಬಿಟ್ಟುಕೊಡುವುದಿದೆ, ಉದಾಸೀನ ಆಗುವುದಿದೆ. ಅರ್ಥಾತ್ ಅವುಗಳ ಮಹಿಮೆ ಸ್ವಲ್ಪ ಕೂಡ ತಂದುಕೊಳ್ಳುವುದಿಲ್ಲ, ಅರ್ಥಾತ್ ಬರಬಾರದು. ಬರಬಾರ್ದು ಅನ್ನೋದಕ್ಕಿಂತ ಅದು ಬರುವುದನ್ನು ಇಲ್ಲರಿ. ಎಲ್ಲಿ ಇಂಥ ಆತ್ಮನ ನಿರ್ಣಯ ಆಗ್ತಿದೆಯೋ, ಇಂಥ ನಿಜಸ್ವರೂಪದ ನಿರ್ಣಯ ಆಗ್ತಿದೆಯೋ, ಯಾವುದ ನವೀನ 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 ಬೇಕನ್ನಿಸ್ತಿದೆಯೋ ಅಲ್ಲಿ ನಿತ್ಯ ನವೀನ ಇದೆ, ಜ್ಞಾನದ ಪರ್ಯಾಯ. ಯಾವುದ ಬಹಳಷ್ಟು ಬೇಕು ಎಂದೂ ತೀರಬಾರ್ದಂಥೇಳಿ ಅನ್ನಿಸ್ತಿದೆಯೋ ಅಂಥ ನಿಧಿ ರೂಪದ ಜ್ಞಾನ ಕೂಡ ಎಂದೂ ತೀರದೇ ಇರುವಂಥದ್ದರೆ ಹಿಂದೆ ಅನೇಕ ಬಾರಿ ಚರ್ಚೆ ಬಂದಿದ್ದಿರಬಹುದು. ಚಕ್ರವರ್ತಿಯ ಪುಣ್ಯ ತೀರಿದ ನಂತರ ಚಕ್ರವರ್ತಿಯ ಸಂಯೋಗದೊಳಗೆ ಬಂದಿರುವಂಥ ನಿಧಿಗಳ ಮಾಯ ಹೋಗುತ್ತವೆ. ಆದರೆ ಈ ಚೈತನ್ಯ ನಿಧಾನನ ನಿಧಿ ಎಂದೂ ಮಾಯಾಗುವುದಿಲ್ಲ, ನ್ಯೂನತೆ ಅದರೊಳಗೆ ಸ್ವಲ್ಪ ಕೂಡ ಬರುವುದಿಲ್ಲ. ಆದ್ರೆ ಅದರ ಮಹಿಮೆ ನಮಗೆ ಬರ್ತಾ ಇಲ್ಲ, ಅದರ ಕುರಿತು ನಮಗೆ ಜಿಜ್ಞಾಸೆ ಇಲ್ಲ, ಅದರ ಕುರಿತು ನಮಗೆ ಉತ್ಸಾಹ ಇಲ್ಲ. ಅರೆ ನೀ ಇಂಥ ವಸ್ತು ಇದ್ದಿ ಅಂಥೇಳಿ ಹೇಳಿದ ನಂತರ ಸ್ವಲ್ಪ ಕೂಡ ನಮಗೆ ಅಚ್ಚರಿ ಆಹ್ಲಾದ ಏನೂ ಆಗ್ತಾ ಇಲ್ಲ. ಟೋಡರಮಲ್ಲರು ಹೇಳುವ ಪ್ರಕಾರ ಯಾರದೋ ಕಥೆಯನ್ನು ಯಾರೋ ಹೇಳ್ತಾ ಇರೋ ಹಾಗೆ ನಾವು ನಮ್ಮ ಕಥೆಯನ್ನು ಕೇಳ್ತಾ ಇದ್ದೇವೆ. ಆಚಾರ್ಯ ಭಗವಂತರ ಜ್ಞಾನಿ ಮಹಾತ್ಮರುಗಳ ಸರ್ವಜ್ಞ ಪರಮೇಶ್ವರರ ಸರ್ವಜ್ಞ ಪರಮೇಶ್ವರರ ಸಾನ್ನಿಧ್ಯದೊಳಗ ಅನಂತ ಬಾರಿ ಹೋಗಿ ಅವರ ದಿವ್ಯ ಅನಕ್ಷರವಾಣಿಯನ್ನು ಆಲಿಸಿದ್ದೇವೆ.
ಆದ್ರೆ ಆ ವಾಣಿಯ ಸಾರನಾದಂಥ ನಿಜಾತ್ಮನನ್ನ, ಆ ವಾಣಿಯ ಸತ್ವಭೂತ ವಸ್ತು ಯಾವ ಶುದ್ಧಾತ್ಮ ತಾನೇ ಇದ್ದಾನೋ ಅದನ್ನು ನಾವು ಇದುವರೆಗೆ ತಿಳಿಯಲಿಲ್ಲ. ನಿನ್ನೆ ಚರ್ಚೆಯೊಳಗೆ ಬಂದದ್ದು ಇತ್ತು, ನಾವು ಧಾರ್ಮಿಕ ಕಾರ್ಯಗಳನ್ನು ಮಾಡುವ ವೇಳೆದೊಳಗೂ ಕೂಡ ಎಷ್ಟು ಆಸಕ್ತಿಯಿಂದ, ಎಷ್ಟು ರುಚಿಪೂರ್ವಕ ಮಾಡ್ತಾ ಇರ್ತೇವೆ. ಆದ್ರೆ ಅದರೊಳಗೆ ಧರ್ಮೀಯಾದಂಥ ಆತ್ಮ ಸ್ವಲ್ಪ ಕೂಡ ಹಾಯ್ದು ಹೋಗುವುದಿಲ್ಲ, ಸುಳಿಯುವುದಿಲ್ಲ. ನಮ್ಮ ದೃಷ್ಟಿಯೊಳಗ ಬರೀ 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 ಆ ಆತ್ಮನಿಂದ ಹೊರಗನ 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 ಕಲ್ಪನೆಯಿಂದನ ನಾವು ಪದಾರ್ಥಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೇವೆ. ಕಲ್ಪನೆಯ ಲೋಕದೊಳಗನ ನಾವು ಅನಂತ ಅನಂತ ಪರಾಧೀನತೆ ದುಃಖದ ಅನುಭವ ಮಾಡಿದ್ರೂ ಕೂಡ ನಮಗೆ ಇದುವರೆಗೆ ಬುದ್ಧಿ ಭೇಟಿ ಆಗಲಿಲ್ಲ. ಈ ಸಮಯದೊಳಗೂ ಮುಂದಿನ ಸಮಯದೊಳಗೂ ಈ ಸಂಯೋಗ ಬಿಟ್ಟು ಹೋಗ್ತಿದೆ ಗೊತ್ತಿಲ್ಲ. ಅರೆ ಸ್ವಾಮೀಜಿ ಸಮಯ ಸಾರ ಸಂಪದದೊಳಗೆ ಎಷ್ಟು ಬಾರಿ ಹೇಳಿದರು, ಇಂಥ ಮಾತುಗಳನ್ನು ಆಲಿಸಲಿಕ್ಕೆ ಸಿಗುವುದು ಕೂಡ ಮಹಾನ್ ಸೌಭಾಗ್ಯದ ಮಾತಿದೆ. ನಿನ್ನೆ ಬಂತರೆ ವಾಚನದೊಳಗ. ಎರಡನೇದ್ದು ಹೇಳಿದ್ರು, ಈ ಮಾತು ಯಾರಿಗೆ ತಿಳಿದು ಬರ್ತವೆಯೋ ಅವರ ಜೀವನ ಧನ್ಯ. ಭಾಗ್ಯದಿಂದ ಕೇಳಲಿಕ್ಕೆ ಸಿಗುತ್ತಿದೆ. ಒಳ್ಳೆ ಭವಿಷ್ಯ ಇತ್ತು ಅಂತಂದ್ರೆ ಅದು ಅರ್ಥವಿಸಿಕೊಳ್ಳುವಂಥ ಯೋಗ್ಯತೆ, ಅರ್ಥವಿಸಿಕೊಳ್ಳುವಂಥ ಕಾರ್ಯ ಆಗ್ತಿದೆ. ನೋಡ್ತಾ 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 ಪರದೊಳಗೆ ವಿಮೋಹಿತ ಇರ್ತಾ ಇರ್ತಾ ಸಾಗರೋಪಮದ ಕಾಲವನ್ನು ಕಳೆದಿದ್ದೇವ್ರೆ. ಒಂದೇ ಭವದೊಳಗೆ ಸಾಗರದ ಆಯುಷ್ಯ, ಸ್ವರ್ಗದೊಳಗೆ ಪರದ ವೈಭವದೊಳಗೆ ವಿಮೋಹಿತ, ಪುಣ್ಯದ ವೈಭವದೊಳಗೆ ಜಡ ವೈಭವದೊಳಗೆ 5 ಇಂದ್ರಿಯ ವಿಷಯಗಳಲ್ಲೇ ಎಷ್ಟು ವಿಮೋಹಿತ. ಸಾಗರೋಪಮ ಕಾಲ ಕಳೆದು ಹೋದ್ರೂ ಸಾಕನ್ನಿಸಲಿಲ್ಲ, ಬೇಡ ಅನ್ನಿಸಲಿಲ್ಲ. ಅರೆ ಅದರ ಕುರಿತು ನಿಸ್ಸಾರತೆಯ ಬೋಧ ಆಗಲಿಲ್ಲ. ಅದೇ ರೀತಿ ಸಾಗರೋಪಮ ಕಾಲದವರೆಗೆ ಕಥನಾತೀತವಾದಂಥ ದುಃಖವನ್ನು ನರಕದಲ್ಲಿ ಅನುಭವ ಮಾಡಿದ್ದೇವೆ. ಆದ್ರೆ ಆ ದುಃಖದಿಂದ ಒಂದೇ ಒಂದು ಸಮಯದ ಅಂತರದಲ್ಲಿ ಇರುವಂಥ, ಒಂದೇ ಒಂದು ಪ್ರದೇಶದ ಅಂತರದಲ್ಲಿರುವಂಥ ಆ ಸುಖದ ಸಾಗರನನ್ನು ನೋಡಿಕೊಳ್ಳುವ ವಿವೇಕ ಅಲ್ಲಿ ನರಕದೊಳಗನು ಬರಲಿಲ್ಲ. ಸ್ವರ್ಗದೊಳಗೆ ಭೋಗಾಸಕ್ತಿ ಕಮ್ಮಿ ಆಗಲಿಲ್ಲ. ನರಕದೊಳಗ ಆ ದುಃಖದ ಸಾಗರದಿಂದ ಸುಖದ ಸಾಗರವನ್ನು ಕಂಡುಕೊಳ್ಳುವ ಸಲುವಾಗಿ ಪ್ರಯತ್ನ ನಡೀಲಿಲ್ಲ. ಇನ್ನು ಮನುಷ್ಯ ತಿರಿಯಂಚ ಗತಿಯಂತೂ ಭೋಗಭೂಮಿಯುವ ಒಂದು ಅಂತರ್ಮುಹೂರ್ತವನ್ನು ಹಿಡಿದುಕೊಂಡು 3 ಪಲ್ಯದ ಆಯುವಿನವರೆಗೆ ಮನುಷ್ಯ ದೇಹದೊಳಗೆ ಇದ್ದ ಪರಪದಾರ್ಥಗಳ ಸಂಯೋಗ ಮಾಡಿದ್ದೇವೆ, ಅದರದ ಮಹಿಮೆ ಮಾಡಿದ್ದೇವೆ. ಪರಪದಾರ್ಥಗಳದ್ದು, ಜಡ ಪದಾರ್ಥಗಳದ್ದು ಯಾವುದು ತನ್ನ ಸ್ಪರ್ಶ ಕೂಡ ಮಾಡೋ ಸಾಧ್ಯ ಇಲ್ಲವೋ ಅದರ ಮಹಿಮೆ ಮಾಡಿದ್ದೇವೆ. ಎಷ್ಟು ಕಾಲದವರೆಗೆ? ಇಂಥ ಮನುಷ್ಯ ದೇಹದೊಳಗಿದ್ದುಕೊಂಡು 3 ಪಲ್ಯೋಪಮ ಕಾಲದವರೆಗೆ. ಆದರೂ ಸಾಕನ್ನಿಸಲೇ ಇಲ್ಲ. ಇನ್ನು ಈ ಅಲ್ಪದಾದಂಥ ಜೀವನದೊಳಗೆ ಕರ್ತವ್ಯಗಳಿಗೆ ಕೊನೆ ಯಾವಾಗ ಬರೋದ್ರಿ? ಕರ್ತವ್ಯಗಳಿಗೆ ಕೊನೆ ಯಾವಾಗ ಬರೋದು? ಅರೆ ಇತರರ ಮಾಡಿರುವ ಉಪಕಾರವನ್ನು ತೀರಿಸ್ತಾ ಇದ್ದೇನೆ ಅಂತೇವೆ. ಆದರೆ ನನ್ನ ಭಗವಾನಾತ್ಮನ ಉಪಕಾರ ಈ ಮನುಷ್ಯ ಜನ್ಮ ಪ್ರಾಪ್ತ ಆಗುವ ಸಲುವಾಗಿ ಏನು ಆದದ್ದು ಇದೆ, ಅವನ ಉಪಕಾರದ ಸ್ಮರಣೆ ಯಾವಾಗ ಮಾಡೋದ್ರಿ? ಅವನನ್ನ ಇನ್ನು ಮೇಲೆ ದುಃಖದ ಸಾಗರದೊಳಗೆ ಮುಳುಗದೇ ಇರುವ ಹಾಗೆ ಪ್ರಯತ್ನ ಯಾವಾಗ ಮಾಡೋದ್ರಿ? ನಾವು ಯಾವಾಗ ಮಾಡೋದಮ್ಮ? 30 ವರ್ಷದವ್ರು ಹೊರಟು ಹೋಗ್ತಾರೆ, 40 ವರ್ಷದವ್ರು ಹೊರಟು ಹೋಗ್ತಾರೆ, 80 ವರ್ಷದವರು ನವೀತಾ ಇರ್ತಾರೆ. ಯಾವುದು ನೋಡಿದ್ರೂ, ಯಾವುದು ಕೇಳಿದ್ರೂ ಬರೀ ಕುರುಡು ಪಾಷಾಣದ ಹಾಗೆ ನಮ್ಮ ಮೇಲೆ ಯಾವ ಪ್ರಭಾವನೂ ಆಗ್ತಾ ಇಲ್ಲ. ಜನ್ಮಕ್ಕೆ ಬರ್ತಾ ಇದ್ದ ಹಾಗೆ ಮರಣದ ಮುಖದೊಳಗೆ ಪ್ರವೇಶ ಮಾಡ್ತವೆ ಜೀವಗಳ.
ಮತ್ತು ವರ್ಷಾನುವರ್ಷ ನವೀತಾ ಇರ್ತವೆ, ಸವಿತಾ ಇರ್ತವೆ. ನಿರಂತರ ಕಠೋರ ಶಬ್ದ, ತಿವಿಯುವುದ, ಹೊಡೆಯುವುದ ಪ್ರತ್ಯಕ್ಷ ಕೇಳಿ ಬರ್ತಿದೆ. ಅಂಥ ಅವಸ್ಥೆ ಅನಂತ ಬಾರಿ ಆಗಿದೆ. ತಮಗ ಆದಮೇಲೆ ತಮಗೆ ಎಚ್ಚರ ಆಗದಿದ್ರೆ ಇರಲಿ, ಆದರೆ ಇನ್ನೊಬ್ಬರದ ನೋಡಿದ ನಂತರ ಒಂದು ಸ್ವಲ್ಪ ವಿಚಾರ ಶಕ್ತಿ ಇರ್ತಿದೆಯಲ್ಲ, ಸಕ್ಷಮ ಇರ್ತಾವಲ್ಲ ಬುದ್ಧಿ ಇಂದ್ರಿಯಾದಿಗಳ, ಅವಾಗೂ ಏನು ಪ್ರಭಾವ ಆಗದಿದ್ರ ನಮ್ದು ಅನಂತ ಕಾಲ ಇನ್ನೂ ಸಂಸಾರ ಶೇಷ ಇದೆ, ನಮ್ಮದು ನಿಗೋಧ ಗಮನ ನಿಶ್ಚಿತ ಇದೆ ಅನ್ನುವುದೇ ಅರ್ಥ ಆಗ್ತಿದೆ ರೀ. ಒಳಗಡೆ ನೋಡ್ಕೊಳ್ಳೋದು, ಒಳಗಡೆ ಸತತ ಜಾಗೃತ ಇರುತ್ತದೆ, ಜಾಗೃತ ಇರೋದು. ಅರೆ ಈ ಸಂಸಾರ ಹೀಗಿದೆ. ಒಂದು ಸಮಯ ಕೂಡ ಸರ್ವಜ್ಞರು ಹೇಳಿರುವ ತನ್ನ ಸ್ವರೂಪವನ್ನ ಮರೆಯುವಂಥದ್ದು ಇಲ್ರಿ. ಮರೆತದ್ದೇ ಆದ್ರ ಏನಾಗ್ತಿದೆ ರೀ? ಪಾತಾಳವನ್ನು ಸೇರ್ತಿದೆ. ಆ ಮರೆತಿರುವ ಸಮಯದೊಳಗ ಆಯು ಬಂಧ ಆಯ್ತಂದ್ರೆ ಏನ್ ಮಾಡೋದ್ರಿ? ಆಗಿದೆಯಲ್ಲ, ಇದುವರೆಗೆ ಕಳೆದ ಅನಂತ ಕಾಲದಲ್ಲಿ ಆಗಿದೆಯಲ್ಲ, ಮರೆತಿರುವ ಸಮಯದಲ್ಲಿ. ಅರೆ ಈ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವ ಅಥವಾ ಆಗಮದ ಅಭ್ಯಾಸವು ಜೀವ ತತ್ವಗಳನ್ನು ತಿಳಿಯುವಂಥ ಯೋಗ್ಯತೆ ಇರುವ ಜೀವ, ತನ್ನ ಪ್ರಯತ್ನದಿಂದ ತಿಳಿತಾ ಇರುವ ಜೀವ ಸಾವಧಾನ ಇರ್ತಾನೆ. ಯಾವ ರೀತಿಯ ಕಷಾಯದ ಆವೇಶದೊಳಗ, ಅರೆ ರಾಗದ ತೀವ್ರತೆಯೊಳಗ ಆಯುವಿನ ಬಂಧ ಆಗ್ತಿದೆ ಅನ್ನೋದು ಯಾರು ಹೇಳೋರು? ಕ್ರೋಧದ ತೀವ್ರತೆಯೊಳಗ, ಮಹಾಮಾಯಾಚಾರದೊಳಗ ಏನು ಹೇಳಿದ್ರ ಮನಸ್ಸಿನಲ್ಲೊಂದು, ಮಾತಿನಲ್ಲೊಂದು. ಎಷ್ಟು ಸರಿಯಾಗಿ ನಟನೆ ಮಾಡ್ತೇವ್ರಿ, ಎಷ್ಟು ಸರಿಯಾಗಿ ಮನುಷ್ಯನೊಳಗಿದ್ದದ್ದನ್ನ ಕಂಡು ಬರನಗೊಡೋದಿಲ್ರಿ. ಆದ್ರ ಆ ಕಂಡ ಬರದೇ ಇರುವ ಹಾಗೆ ರಕ್ಷಿಸುವ ಯಾವ ಪರಿಣಾಮ ಇದೆಯೋ ಆ ಮಹಾಮಾಯಾಚಾರ ತಿರ್ಯಂಚಯೋನಿ, ಅರ್ಥಾತ್ ನಿಗೋಧದ ನೇರ ಕಾರಣ ಇಲ್ದಿದ್ರೂ ಪರಂಪರಾ ಕಾರಣ, ನೇರವಾಗಿ ಕಾರಣ ಇಲ್ದಿದ್ರೂ ನಿಶ್ಚಿತವಾಗಿ ಪರಂಪರಾ ಕಾರಣ ಇದೆ. ಇಲ್ಲವೇ ಇಲ್ಲ, ಸರಳತೆ ಇಲ್ಲವೇ ಇಲ್ಲ. ಅರೆ ಯಾರ ಜೊತೆಗೆ ಮಾಯಾಚಾರ? ನಿನ್ನ ಜೊತೆಗೆ ನೀನು ಮಾಡ್ತಾ ಇದ್ದೀಯ, ನಿನ್ನ ಜೊತೆಗೆ. ಅರೆ ನಿನ್ನ ಸ್ವಭಾವದೊಳಗ, ನಿನ್ನ ಸ್ವಭಾವವನ್ನು ಕಂಡುಕೊಳ್ಳುವಂಥ ಉದ್ಯಮದೊಳಗ ಯಾವ ಮಾಯಾಚಾರ ನಡೀತಿದೆ? ಸ್ವಭಾವ ವಿದ್ಯಮಾನ ಇದೆ, ಪರ್ಯಾಯ ಪ್ರಗಟ ಇದೆ. ಸ್ವಭಾವ ತ್ರಿಕಾಲ ವಿದ್ಯಮಾನ ಇದೆ, ಪರ್ಯಾಯ ಪ್ರಗಟ ಇದೆ. ಕಾರ್ಯ ಮಾಡಲಿಕ್ಕೆ ಪರ್ಯಾಯದೊಳಗ ಬಿಡುವಿಲ್ಲ. ಅದಕ್ಕೆ ನಿರಂತರ ನಿರಂತರ ಪರದ 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 ಪ್ರೀತಿ ರೂಪದ ಪಿಶಾಚಿ ಬೆನ್ನತ್ತಿದೆ. ಆ ಪಿಶಾಚಿಯ ವಶವಾಗಿ ಈ ಜೀವದ ಜ್ಞಾನ ಆ ಕಡೆ ಈ ಕಡೆ ನೋಡ್ತಾ ಇಲ್ಲ, ಮೇಲೆ ಕೆಳಗೆ ನೋಡ್ತಾ ಇಲ್ಲ. ಸ್ವರೂಪ ಪರರೂಪ ವಿಕಾರ ಸ್ವಭಾವ ಜ್ಞಾನ ಇರುವಂಥದ್ದ, ಹೊರಟು ಹೋಗುವಂಥದ್ದ ಯಾವುದನ್ನು ತಿಳಿಲಿಕ್ಕೆ ಅದಕ್ಕೆ ಅವಕಾಶನೇ ಇಲ್ಲ. ಏನು ಹೇಳಿದ್ರಿಲ್ಲಿ? ಅನಂತ ಅನಂತ ಕಾಲದಿಂದ ಆಗಿರುವಂಥ ಅನಂತ ಚೌಬೀಸಿಗಳ ವಿದ್ಯಮಾನ ತೀರ್ಥಂಕರರ ಭವಿಷ್ಯದೊಳಗಾಗುವಂಥ ಅನಂತ ಅನಂತ ಅನಂತಾನಂತ ತೀರ್ಥಂಕರ ಭಗವಂತರ ದಿವ್ಯಧ್ವನಿಯ ಮೂಲಕ ಓರ್ವ ಚಿದಾನಂದ ಸಾಗರದ ಚರ್ಚೆ ಮಾಡೋರಿದ್ದಾರೆ, ಅವನ ಮಾತು ಹೇಳೋರಿದ್ದಾರೆ. ಮಹಿಮಾ ಸ್ವಲ್ಪ ಕೂಡ ಬರುವುದಿಲ್ಲ. ಅರೆ ನನ್ನ ಕಥೆಯನ್ನು ಯಾರ್ಯಾರು ಹೇಳಿದರು? ಅನಂತ ಅನಂತ ನಿಂದ ಹೇಳಿದರು, ನನ್ನದೇ ಹೇಳಿದರು. ನನ್ನ ಮಹಿಮೆಯನ್ನು ಎಷ್ಟು ತೀರ್ಥಂಕರರ ಹೇಳಿದರು, ಎಷ್ಟು ತೀರ್ಥಂಕರರ, ಅನಂತ ಅನಂತ ಅನಂತ. ಬರೀ ನನ್ನ ಮಹಿಮೆ ಹೇಳಿದರೇನ್ರಿ?
ಅರೆ ನಿನ್ನ ಮಹಿಮೆ ಇಂಥದ್ದಿದೆ ಅಂಥೇಳಿ ಸ್ವಯಂ ಆ ಪ್ರಕಾರದ ಪ್ರಕ್ರಿಯೆ ಮಾಡಿ ಅದರದ ಮಹಾಫಲವನ್ನು ಪ್ರಾಪ್ತ ಮಾಡಿಕೊಂಡ ತ್ರಿಲೋಕ ಪೂಜ್ಯ ಆಗಿ ಹೋದ. ನನ್ನ ಮಹಿಮೆ, ನಾವು ನಮ್ಮ ಮಹಿಮೆಯನ್ನು ಅಜ್ಞಾನದ ಮೂಲಕ ಯಾರ್ಯಾರ ಎದುರಿಗೆ ಯಾವ್ಯಾವ ರೂಪದಿಂದ ದರ್ಶಿಸಬೇಕಂತೇವ್ರಿ. ಆದರೆ ದರ್ಶಿಸಬೇಕಂತೇವೆ ವಿನಃ ನನ್ನ ಮಹಿಮೆಯ ದರ್ಶನ, ನಿಜವಾದ ಮಹಿಮೆಯ ದರ್ಶನ ಮಾಡಬೇಕಂತೇಳಿ ಯಾವಾಗೂ ಅನ್ನೋದಿಲ್ಲ. ಯಾವಾಗೂ ನಮ್ಮ ಅಂತರಂಗದೊಳಗೆ ಆ ಪ್ರಕಾರದ ಭಾವ ಬರಲಿಲ್ಲ. ಆ ಮಹಿಮಾವಂತ, ಯಾವ ಮಹಿಮಾವಂತನ ಕಥನವನ್ನ ಮಹಿಮೆಯನ್ನ ಅನಂತ ತೀರ್ಥಂಕರ ಮಾಡಿದ್ರೂ ಕೂಡ ಅದು ಪೂರ್ಣ ಆಗಲಿಲ್ಲ. ಇನ್ನೂ ಮಾಡವರನ್ನ ಅದಾರೆ. ಹಾಗಾದ್ರೆ ಆ ಮಹಿಮಾವಂತ ಸ್ವರೂಪ, ಆತ್ಮನ ಚಿದ್ರೂಪ ಸ್ವರೂಪ, ಆನಂದ ಸ್ವರೂಪ, ಪೂರ್ಣ ಜ್ಞಾನ ಸ್ವರೂಪ. ಅಜ್ಞಾನದ ಒಂದು ಅಂಶ ಕೂಡ ಅವನನ್ನು ಸ್ಪರ್ಶ ಮಾಡಲಿಲ್ಲ. ದುಃಖದ ಒಂದು ಅಂಶ, ಕಪ್ಪ ಕಲೆ ಕೂಡ ಅವನಲ್ಲಿ ಇಲ್ಲ. ಅಂಥ ಚಿದಾನಂದ ಸ್ವರೂಪ, ಚೈತನ್ಯಾನಂದ ಸ್ವರೂಪ, ಪೂರ್ಣ ವಿಜ್ಞಾನ ಘನ ಸ್ವರೂಪ, ಆನಂದ ಸ್ವರೂಪ ವಸ್ತು ನಾನಿದ್ದೇನೆ ಅನ್ನುವುದು ಒಂದು ಸಲ ಪ್ರಾಮಾಣಿಕ ರೂಪದಿಂದ ನಿಷ್ಪಕ್ಷ ಹೃದಯಾಗಿ ಸ್ವೀಕಾರ ಮಾಡುತ್ತಿದ್ದೀರಿ. ಮೋಕ್ಷದ ಕೂಡ ಪಕ್ಷ ಇಟ್ಕೊಂಡಲ್ಲ, ನಿಷ್ಪಕ್ಷ ಹೃದಯಾಗಿ ಒಂದು ಸಲ ಸ್ವೀಕಾರ ಮಾಡುವುದಿದೆ. ಒಂದು ಸಲ ಆ ಸ್ವರೂಪದ ಸ್ವೀಕಾರ ಮಾಡಿದ್ದೆ. ಆದ್ರೆ ಅನಂತ 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 ಕಾಲದವರೆಗೆ ನನ್ನ ದುಃಖದಲ್ಲಿ ನಿಮಿತ್ತ ಆಗುವಂಥ ವಸ್ತು ಮೂರು ಲೋಕದೊಳಗೆ ಇಲ್ಲವೇ ಇಲ್ಲ, ಇರೋದನ ಇಲ್ಲ, ಉದ್ಭವ ಆಗೋದನ ಇಲ್ಲ. ಏನು ಹೇಳಿದ್ರು? ಯಾವನ ಸ್ವರೂಪವನ್ನು ಹೇಳಿದೆ ಹಾಗೂ ಹೇಳುವುದಿದೆ ಅಂಥ ಜೀವ ದ್ರವ್ಯ ರೂಪದ ಮಹಾಸಾಗರನು. ಬರೇ ಈ ಶಬ್ದದೊಳಗ ಒಂದಿಷ್ಟು ಉಪಯೋಗವನ್ನು ತೊಡಗಿಸಿದ್ರ ಎಂಥ ಭಾವ ಬ್ರಹ್ಮಾಂಡ ತುಂಬಿದ್ದ ಅನ್ನೋದು ಪ್ರತ್ಯಕ್ಷ ಕಾಣಿಸ್ತಿದೆ. ಭಾವಾರ್ಥವೂ ಈ ಪ್ರಕಾರವಿದೆ. ಜೀವ ದ್ರವ್ಯವನ್ನು ಸಾಗರದ ಉಪಮೆ ಕೊಟ್ಟು ಹೇಳಲಾಗಿದೆ. ಇಷ್ಟು ಹೇಳಿದರೆ ದ್ರವ್ಯಾರ್ಥಿಕ ನಯದಿಂದ ಏಕವಿದೆ, ಪರ್ಯಾಯಾರ್ಥಿಕ ನಯದಿಂದ ಅನೇಕವಿದೆ. ಸಾಗರವು ಯಾವ ಪ್ರಕಾರ ಏಕವಿದೆ, ತರಂಗಾವಳಿಯಿಂದ ಅನೇಕವಿದೆಯ. ಇಷ್ಟು ಹೇಳಿದ ನಂತರ ಅರೆ ಏಕ ಮತ್ತು ಅನೇಕ, ದ್ರವ್ಯಾರ್ಥಿಕ ನಯದಿಂದ ಏಕಂದ್ರೆ ಏನ? ದ್ರವ್ಯದ ದೃಷ್ಟಿಯಿಂದ ಅವಲೋಕನೆ ಮಾಡಿದರ, ದ್ರವ್ಯವನ್ನು ದೃಷ್ಟಿಯೊಳಗೆ ತಂದುಕೊಂಡು ಅದರ ಕಥನ ಮಾಡಿದರ ಅದು ನಿಗೋಧದಲ್ಲಿರುವೆಳೆದೊಳಗನು, ಮನುಷ್ಯಗತಿ ಇರುವೆಳೆದೊಳಗನು, ನಾರ್ಕಿಯಾಗಿರುವೆಳೆದೊಳಗನು, ಸ್ವರ್ಗದ ಮಹರ್ಧಿಕ ದೇವಾಗಿರುವೆಳೆದೊಳಗನು, ಸಾಕ್ಷಾತ್ ಅರ್ಹಂತ ಸಿದ್ಧ ಆಗಿರುವೆಳೆದೊಳಗನು ಅದು ಏಕರೂಪ. ಏಕ ಅರ್ಥಾತ್ ಅದರ ರೂಪದೊಳಗೆ ಯಾವ ಬದಲಾವಣೆನೂ ಆಗಿಲ್ಲ, ಆಗುವುದಿಲ್ಲ. ನಮಗೇನು ತಿಳಿತಾ ಇಲ್ಲನ್ರಿ? ಏಕರೂಪ ದ್ರವ್ಯಾರ್ಥಿಕ ನಯದಿಂದ ಏಕವಿದೆ ಅಂದ ನಂತರ ನಾನು ನಿನ್ನೆ ಆರಾಮಿತ್ತು, ಇವತ್ತು ಯಾಕೋ ಮತ್ತೆ ತ್ರಾಸ ಆಗ್ತಾ ಇದೆ ಅನ್ನೋದು ಎಲ್ಲಿ ಬರ್ತಿದೆ? ಅನೇಕ ಎಲ್ಲಿದೆ? ಅಲ್ಲಿ ಬೇರೆ ಎಲ್ಲಿದೆ? ಅರೆ ನಾನು ಎಷ್ಟು ಮಂದಿಗೆ ಸಹಾಯ ಮಾಡಿದೇನು, ಇಂದು ನನಗೆ ಇನ್ನೊಬ್ಬರ ಸಹಾಯ ಬೇಕಾಯ್ತಲ್ಲ. ಈ ಪ್ರಕಾರ ಅನೇಕತೆ, ವಿರುದ್ಧತೆ, ವಿಪರೀತತೆ ಅವನಲ್ಲಿ ಎಲ್ಲಿದೆ ರೀ? ಇವರು ಹೇಳ್ತಾ ಇರೋದು ಏನು? ಅರೆ ನಿನ್ನೆಯವರೆಗೆ ಯಾರು ನಮಗೆ ನತಮಸ್ತಕ ಇದ್ರು ಅವರ ಎದುರನ್ನು ನಾನು ಇಂದು ಕೈ ಚಾಚುವ ಹಾಗೆ ಆಗಿದೆ ಅಲ್ಲ. ಎಲ್ಲಿದೆ ಎರಡು ಪ್ರಕಾರ ಅಥವಾ ವಿರುದ್ಧತೆ? ವಸ್ತುವಿನೊಳಗ ದ್ರವ್ಯ ಸಾಪೇಕ್ಷ ಅವಲೋಕನೆ ಮಾಡಿದರ, ದ್ರವ್ಯಾರ್ಥಿಕ ನಯದಿಂದ ನೋಡಿದರ ಅಲ್ಲಿ ವಿರುದ್ಧತೆ ಯಾವ ಪ್ರಕಾರದಿಂದನೂ ಇಲ್ಲ. ವಿರುದ್ಧತೆಯೂ ಇಲ್ಲ, ನ್ಯೂನಾಧಿಕತೆನೂ ಇಲ್ಲ. ಅರೆ ನನಗೆ ಕ್ಷಯೋಕ್ಷಮ ಜ್ಞಾನ ಇತ್ತು, ಈಗ ಕ್ಷಾಯಿಕ ಜ್ಞಾನ ಆಗಬೇಕಾಗಿದೆ, ಮಾತೇ ಇಲ್ಲ.
ಆ ಕ್ಷಾಯಿಕ ಕ್ಷಯೋಪಶಮ ಇನ್ನೊಂದರ ಅಪೇಕ್ಷೆಯಿಂದ ಇದೆ. ಅದ ದ್ರವ್ಯಾರ್ಥಿಕ ನಯದಿಂದ ಜೀವದೊಳಗ ಕ್ಷಾಯಿಕನೂ ಇಲ್ಲ, ಕ್ಷಯೋಪಶಮನೂ ಇಲ್ಲ, ಉಪಶಮನೂ ಇಲ್ಲ, ಏನೂ ಇಲ್ಲ, ಕೇವಲ ಏಕ. ಅರೆ ಭಾವಗಳ ಅಪೇಕ್ಷಾದಿಂದ ಹೇಳಿದರ 4 ಭಾವಗಳ ರೂಪದಿಂದನೂ ಇದೆ ಜೀವ ಪರ್ಯಾಯಾರ್ಥಿಕ ನಯದಿಂದ. ಮತ್ತು ಒಂದು ಪರಮ ಪಾರಿಣಾಮಿಕ ಧ್ರುವ ಕೂಟಸ್ಥ ಚಿದ್ರೂಪ 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 ಸದೃಶ ಸದೃಶ. ದ್ರವ್ಯಾರ್ಥಿಕ ನಯದಿಂದ ಸದೃಶ ಇದೆ, ಪರಮ ಪಾರಿಣಾಮಿಕ ಭಾವರೂಪ ಇದೆ, ಎಂದೂ ಬದಲಾಗದ ಇರುವಂಥದ್ದು. ಅದರಲ್ಲಿ ಬಾಲ್ಯಾವಸ್ಥೆ ಇಲ್ಲ, ತರುಣಾವಸ್ಥೆ ಇಲ್ಲ, ವೃದ್ಧಾವಸ್ಥೆ ಇಲ್ಲ, ನಿರೋಗ ರೂಪ ಇಲ್ಲ, ರೋಗ ರೂಪ ಇಲ್ಲ, ದೇವ ಮನುಷ್ಯ ತಿರಿಯಂಚ ನಾರ್ಕಿ ರೂಪ ಇಲ್ಲ. ಅಷ್ಟೇ ಅಲ್ಲ, ಸಿದ್ಧ ರೂಪ ಕೂಡ ಇಲ್ಲ. ಯಾವುದರಿಂದ ಏಕ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀನು ಏಕವನ್ನೂ ನೋಡ್ಬೇಕಾಗ್ತಿದೆ, ಅನೇಕವನ್ನೂ ಸ್ವೀಕಾರ ಮಾಡಬೇಕಾಗ್ತಿದೆ. ದೃಷ್ಟಿಯೊಳಗ ಏಕವನ್ನ ಮುಖ್ಯ ಮಾಡಬೇಕಾಗ್ತಿದೆ, ಅನೇಕವನ್ನ ಗೌಣ ಮಾಡಬೇಕಾಗ್ತಿದೆ. ಅನೇಕದ ಅಭಾವ ಸಾಧ್ಯ ಇಲ್ಲ, ಅನೇಕದ ಅಭಾವ ಸಾಧ್ಯ ಇಲ್ಲ. ಅದರ ದೃಷ್ಟಿಯೊಳಗ ಅನೇಕವನ್ನ ಗೌಣ ಮಾಡಿ ಏಕವನ್ನ ಮುಖ್ಯ ಮಾಡಿದರೆ ನಿನಗ ವಿಕಲ್ಪ ಅಥವಾ ದುಃಖ ಅಥವಾ ಯಾವುದೇ ಪ್ರಕಾರದ ಅಪೇಕ್ಷೆ ಅಥವಾ ಖೇದ ಉಳಿಯುವುದಿಲ್ಲ. ಏಕವನ್ನ ನೋಡಿದ ನಂತರ ಏಕ. ಅರೆ ಅರಹಂತ ಪ್ರಭುವಿನಲ್ಲೇ ಕೇವಲ ಒಂದು ವೀತರಾಗತಿಯನ್ನು ನೋಡುವಂಥ ಧರ್ಮಾತ್ಮ ಜೀವನಿಗೆ 4ನೇ 5ನೇ 6ನೇ ಗುಣಸ್ಥಾನವರ್ತಿಗಳೇನದರು ಅವರ ಧರ್ಮಾತ್ಮ ಅದಾರ್ರೆ. ಮತ್ತು ಮುಂದಿನವರು ಧರ್ಮಾತ್ಮ ಇಲ್ಲ. ಅರೆ ಅವರಿಗೆ ಅರಹಂತರನ್ನ ನೋಡುವ ವಿಕಲ್ಪನೂ ಇಲ್ಲ, ಅದರ ಸಲುವಾಗಿ ಕಾಲಾವಕಾಶನೂ ಇಲ್ಲ. ಹಾಗಾದ್ರೆ 4ನೇ 5ನೇ 6ನೇ ಗುಣಸ್ಥಾನದ ಧರ್ಮಾತ್ಮ ಜೀವರುಗಳ ಅರಹಂತರನ್ನ ಒಂದು ವೀತರಾಗ ಸರ್ವಜ್ಞತೆಯ ಮೂಲಕ ನೋಡ್ತಾ ಇರುವಳೆದೊಳಗ ಖಡ್ಗಾಸನ, ಪದ್ಮಾಸನ, ಚಿನ್ನಾಗಿದೆ, ಹಾಗಾಗಿದೆ, ಹೀಗಾಗಿದೆ, ಚಿಕ್ಕದಾಗಿದೆ, ಬೆಳಕಿಲ್ಲ, ಏನಂತಾರ್ರಿ ಅವರ? ಚಂದ್ರಪ್ರಭುನೋ ಪಾರ್ಶ್ವಪ್ರಭುನೋ ಏನಂತಾರ್ರಿ? ಅರೇ ನಾಮ ಸಹಿತ ಇದ್ರನೂ ಕೂಡ ನಾಮರಹಿತ ಸ್ವಭಾವ, ಆ ನಾಮ ಸೀಮಿತ ಅವಸ್ಥಾ ವಿಶೇಷಕ್ಕೆ ಮಾತ್ರ ಇದೆ ರೀ. ಆದ್ರೆ ಆ ಅರ್ಹಂತತೆಯೊಳಗ ಯಾವ ಸರ್ವಜ್ಞತೆ ಮತ್ತು ವೀತರಾಗತೆ ಇದೆಯಲ್ಲ, ಆತ್ಮನ ತ್ರಿಕಾಲಿ ಸ್ವಭಾವ ಇದೆ. ಒಂದು ಮಾತ್ರೆ ಏನ, ಯಾರ ಅರ್ಹಂತ ಪ್ರಭುವಿನಲ್ಲಿ, ಜಿನೇಂದ್ರ ಭಗವಂತರಲ್ಲೇ ಅಥವಾ ಪಾರ್ಶ್ವನಾಥರಲ್ಲೇ ಒಂದು ವೀತರಾಗತೆ ಸರ್ವಜ್ಞತೆಯನ್ನೇ ನೋಡ್ತಾರೋ ಅವರ ಸ್ವಯಂ ವೀತರಾಗ ಸರ್ವಜ್ಞ ಸ್ವಭಾವದ ನಿಜಾತ್ಮನ ಅನುಭೂತಿಪೂರ್ವಕ ಆ ಆತ್ಮನ ಶ್ರದ್ಧಾಜ್ಞಾನದ ಪರಿಣತಿಯೊಳಗನ ಅವರನ್ನು ವೀತರಾಗ ಮತ್ತು ಸರ್ವಜ್ಞ ನೋಡೋ ಸಾಧ್ಯ ಇದೆ. ಅನ್ಯಥಾ ಅಜ್ಞಾನಿ ಜೀವ ಬೇಕಾದಷ್ಟು ಶುದ್ಧ ಭಾವದಿಂದ ಅಲ್ಲಿ ಹೋದರನು ಕೂಡ ಅದ ಭಾವ ಶುದ್ಧ ಇಲ್ಲ, ಶುಭ ಇರಬಹುದು. ನಾವು ಶುದ್ಧ ಭಾವದಿಂದ ಭಗವಂತನ ದರ್ಶನ ಅಂತ ಹೇಳಿ ಅಂತೇವೆ. ಶುದ್ಧ ಭಾವ ಅರ್ಥಾತ್ ಅದು ವಿಶುದ್ಧ ಭಾವ ಇರಬಹುದು, ಒಂದು ವೇಳೆ ಇರಬಹುದು. ಏನಿರಬಹುದು? ಹಿಂಸಾದಿ ಮಲಿನ ಭಾವದಿಂದ ರಹಿತ ಇರಬಹುದು, ಇಷ್ಟೇ. ಆದರೆ ಹಿಂಸಾದಿ ಮಲಿನ ಭಾವದಿಂದ ರಹಿತ ಇರುವಂಥ ಶುಭ ಭಾವ ಜ್ಞಾನಿದ್ದು ಕೂಡ ಬಂಧದ ಕಾರಣ ಇದೆ. ಇನ್ನು ಅಜ್ಞಾನಿ ಇದ್ದಂತೂ ಅನಂತ ಸಂಸಾರದ ಕಾರಣ ಇದೆ. ನಿನ್ನೆ ಸಂಪದದೊಳಗೆ ಮಾತು ಬಂತು, ನಿನ್ನೆ ಬಂತೇನೋ ಮೊನ್ನೆ ಬಂತು. ಯಾವ ಭಗವಂತರ ಪೂಜೆ ಭಕ್ತಿ ಮೊದಲಾದ ಶುಭ ಭಾವಗಳಿದಾವೆಯೋ ಅವು ಪುಣ್ಯದ ಕಾರಣ ಇದಾವೆ. ಅವುಗಳನ್ನು ಧರ್ಮ ಅಂತೇಳಿ ತಿಳಿದಿ ಅಂತಂದ್ರೆ ಅವು ಪಾಪದ ಕಾರಣ, ಅವು ಧರ್ಮ ಅಲ್ಲ, ಅವು ಶುಭ ಭಾವ ಅದವ್ರೆ. ಅವುಗಳಿಂದ ಪುಣ್ಯದ ಬಂಧ ಆಗುವುದಿದೆ. ಅವುಗಳಿಂದ ಧರ್ಮ ಅಲ್ಲ, ಅವೇ ಧರ್ಮ ಅಂತೇಳಿ ತಿಳಿದ ನಂತರ ಅಲ್ಲಿ ಮಿಥ್ಯಾತ್ವದ ಮಹಾಪಾಪ ಆಗ್ತಾ ಇದೆ. ಇಂಥ ಮಿಥ್ಯಾತ್ವದ ಮಹಾಪಾಪದಿಂದನ ಈ ಜೀವಕ್ಕ ಅರೆ ಹೇಳಿತ್ತಲ್ಲ ಹಿಂದಕ್ಕ ಮತ್ತೊಂದ್ಸಲ ಸ್ಮರಣೆಯೊಳಗೆ ತಂದುಕೊಳ್ಳೋಣ.
ಮಿಥ್ಯಾದೃಷ್ಟಿ ಜೀವಕ್ಕೆ ಎಷ್ಟು ದೀರ್ಘ ಪುಣ್ಯದ ಬಂಧ ಆಗ್ತಿದೆ ಅಂತಂದ್ರೆ 14,000 ಸಾಗರದ್ರಿ. ಆದ್ರೆ ಜೀವ ಇರೋದ ತ್ರಸ ಅವಸ್ಥೆಯೊಳಗೆ ಬರೀ 2,000 ಸಾಗರ. ಹಾಗಾದ್ರೆ ಆ ಎಲ್ಲ ಪುಣ್ಯವನ್ನು ಅವನು ಭೋಗಿಸಲೇ ಇಲ್ಲ. ಅದರ ಸಲುವಾಗಿ ಕರ್ಮ ಪ್ರಕೃತಿಗಳದ್ದು ಕೂಡ ಸ್ವರೂಪ ಹೀಗಿದೆ. ಕೆಲವು ಕಟ್ಟುವುದೇ ಇಲ್ಲ, ಕೆಲವು ಕಟ್ಟಿ ಕೂಡ ಕಟ್ಟದೇ ಇರುವ ಹಾಗೆ, ಪ್ರಕೃತಿಗಳದ್ದು ಬಂದ್ ಆಗಿ ಕೂಡ ಆಗದೇ ಇರುವ ಹಾಗೆ, ಅವುಗಳದ್ದು ಉದಯ ಅವುಗಳದ್ದು ಫಲ ಜೀವನಿಗೆ ಬರೋದನ್ನೇ ಇಲ್ಲರಿ, ಹೊರಟು ಹೋಗ್ತಾವೆ. ಹಾಗೆ ನಿರರ್ಥಕ. ಹಾಗೆ ಅರೆ ಓರ್ವ ಜೀವ ತನ್ನ ಜೀವನದೊಳಗೆ 50 ಲಕ್ಷ ಸಂಗ್ರಹ ಮಾಡ್ತಾನೆ, ಸಂಪಾದನೆ ಮಾಡ್ತಾನೆ. ಭೋಗಿಸ್ತಾನೆ ಎಷ್ಟು ಭೋಗಿಸ್ತಾನೆ? ಎಷ್ಟೆಷ್ಟು ಧನ ಅಧಿಕ ಬರ್ತಿದೆಯೋ ಅಷ್ಟಷ್ಟು ತಿನ್ನುವ ಸಾಮರ್ಥ್ಯ ಕಮ್ಮಿ ಆಗ್ತಿದೆ. ಎಷ್ಟೆಷ್ಟು ಧನ ಅಧಿಕ ಬರ್ತಿದೆಯೋ ಅಷ್ಟಷ್ಟ ಶರೀರದೊಳಗ ಗ್ರಹಣ ಮಾಡುವಂಥ ಶಕ್ತಿ ಕಮ್ಮಿ ಆಗ್ತಿದೆ. ರೋಗಾದಿಗಳು ಕಾಣಿಸಿಕೊಳ್ತವೆ. ಅರೆ ಅಲ್ಲಿ ರೋಗಾದಿಗಳು ಬೆಳೀತಾ ಇರ್ತವೆ. ಆದರೆ ಇವನ ಇಚ್ಛಾರೂಪದ ರೋಗಕ್ಕೆ ಸ್ವಲ್ಪ ಕೂಡ ಕುಂದು ಬರುತ್ತಿಲ್ಲ. ಅದು ಹಾಗೆಯೇ ಬೆಳೀತಾ ಇರ್ತದೆ. ಹಾಗೆ ಬೆಳೀತಾ ಇರುವುದರಿಂದನ ಈ ಜೀವ ಇದ್ದದ್ದನ್ನು ಭೋಗಿಸೋದನ್ನು ಸಾಧ್ಯ ಆಗೋದಿಲ್ಲ, ಮತ್ತು ಭವಿಷ್ಯದೊಳಗ ಅದರದ ಸಂಯೋಗನೂ ಆಗೋದಿಲ್ಲ. ಇಂಥ ಅವಸ್ಥೆಗೆ ದುರವಸ್ಥೆಗೆ ಪ್ರಾಪ್ತ ಆಗ್ತಾನೆ. ಇಂತಿಷ್ಟ ಅಥವಾ ಸಾಮಾನ್ಯ ರೂಪದಿಂದ ಪರ್ಯಾಪ್ತ ಆದ ನಂತರ ಸಾಕು. ಹಾಗಾದ್ರೆ ಅಂಗಡಿ ಮುಚ್ಚಿಬಿಡೋದ? ಅರೆ ಮುಚ್ಚೋದನ್ನಲ್ಲ, ಯಾವುದರ ಸಲುವಾಗಿ ಅಂಗಡಿ ತೆಗೆದದ್ದು ಇದೆ ಅದು ತನಗೆ ಅವಶ್ಯಕ ಇಲ್ಲ ಅಂದಮೇಲೆ ಅಂಗಡಿ ಮುಚ್ಚೋದನ್ನಲ್ಲ. ಅದರೊಳಗೆ ಹಾನಿ ಏನಿದೆ ರೀ? ಅದರೊಳಗೆ ಅವಮಾನ ಏನಿದೆ ರೀ ಅಂಥೇಳಿನ ಭಾವದೀಪಿಕೆಯೊಳಗೆ ಹೇಳಿದರು. ಪರಿಣಾಮ ನಿರ್ಮಲ ಆಗುವಂಥ ಯಾವ ಬಾಹ್ಯ ನಿಮಿತ್ತಗಳಿದಾವೆಯೋ ಅವುಗಳನ್ನು ಆಧರಿಸುವ ವೇಳೆದೊಳಗ ಅವಮಾನದ ಅನುಭವ ಮಾಡಬಾರ್ದು. ಪರಿಣಾಮದ ನಿರ್ಮಲತೆಗೆ ನಿಮಿತ್ತವಿರುವಂಥ ಬಾಹ್ಯ ಯಾವ ಸಂಯೋಗಗಳಿದಾವೆಯೋ ಅವುಗಳದ ಪರಿವರ್ತನೆ ಮಾಡಿಬಿಡುವುದರೊಳಗ ಯಾವ ಪ್ರಕಾರದ ಅವಮಾನ. ಅರೆ ಅಜ್ಞಾನಿಗಳ ಏನಾದರೂ ಅನ್ಬಹುದು, ಅದು ಅವ್ರದ್ದು ವಿಚಾರ ಇದೆ ರೀ. ಆದರೆ ಇನ್ನೊಬ್ಬರ ವಿಚಾರಕ್ಕೆ ಸ್ಪಂದಿಸುವ ಸಲುವಾಗಿ ಯಾವ ಜೀವನಿಗೆ ಸಂಸಾರದ ಸ್ವರೂಪದ ಅರಿವು ಮೂಡಿದೆ ಅವನ ಹತ್ರ ಸಮಯ ಎಲ್ಲಿದೆ ರೀ? ಇನ್ನೊಬ್ಬರ ವಿಚಾರಕ್ಕೆ ಸ್ಪಂದಿಸುವುದಾಗಲಿ ಅಥವಾ ಇನ್ನೊಬ್ಬರ ವಿಚಾರವನ್ನ ನನ್ನ ವಿಚಾರದ ಅನುಸಾರ ಪರಿವರ್ತಿಸುವುದಾಗಲಿ, ಹೀಗಿದೆ ನೋಡಪ್ಪ, ನನಗೆ ಸಾಕಾಗಿದೆ, ನನಗಿನ್ನ ಅವಶ್ಯಕಿಲ್ಲ. ನಾನಿನ್ನು ಎಷ್ಟು ಕಾಲ ಇಲ್ಲಿ 50 ವರ್ಷ ಇನ್ನ ಮೇಲೆ ಬದುಕಿದರನೂ ಕೂಡ ನನಗೆ ಎಲ್ಲ ರೀತಿಯಿಂದ ಸಾಕಾಗುವಷ್ಟು ಇಂದಿನ ಲೆಕ್ಕದ ಪ್ರಕಾರ ನನ್ನ ಹತ್ರ ಇದೆ. ಈ ವಿಚಾರ ಯಾವ ಜೀವನಿಗೆ ಸಂಸಾರದ ಸ್ವರೂಪ ಒಂದೊಂದು ಸಮಯದ ವಿಕಾರದ ಮಹಾಫಲ ಏನು ಬರುವುದಿದೆ ಅದರದ ಪರಿಚಯ ಇದೆಯೋ ಅದೇ ಜೀವ ಈ ಪ್ರಕಾರದ ನಿರ್ಣಯ ಮಾಡೋ ಸಾಧ್ಯ ಇದೆ, ಕಾರ್ಯ ಮಾಡೋ ಸಾಧ್ಯ. ಕೇಳಲಿಕ್ಕೆ ಹೇಳಲಿಕ್ಕೆ ಎಲ್ಲ ಸುಗಮ ಅನ್ನಿಸ್ತಿದೆ ರೀ ಚಿನ್ನಾಗಮ. ಆದ್ರೆ ಹೇಳಬೇಕಾಯ್ತು ಅಂತಂದ್ರೆ ನಿನ್ನ ಯಾರಂದ್ರಲ್ಲ, ನೀವು ಅಂದ್ರಲ್ಲ ಬಹಳ ಕಠಿಣ ಇದೆ, ಬಹಳ ಕಠಿಣ. ಅರೆ ಬಹಳ ಕಠಿಣ ಇದೆ. ಏನ ಜಿನವಾಣಿಯ ಒಂದು ವಾಕ್ಯ ಕೂಡ ಈ ಜೀವದ ಅಂತರಂಗದೊಳಗೆ ಇಳಿಯೋದ ಮಹಾ ಕಠಿಣ. ಒಂದು ವಾಕ್ಯಲ್ಲಿ ಇಳಿತೋ ಅಲ್ಲಿ ಸಮಗ್ರ ಜಿನವಾಣಿ ಬಂದುಬಿಟ್ಟಿದ್ರೆ ಅಂಗದಿಂದ ಅಂಗಿ ಬೇರೆ ಇರುವುದಿಲ್ರಿ. ಒಂದು ಕೈ ಹಿಡ್ಕೊಂಡಂತರ ವ್ಯಕ್ತಿ ಬಂದು ಅಥವಾ ಇಲ್ರಿ, ಪೂರ ಬಿಡೋದನೇ ಇಲ್ಲ ಕೈ. ನೀವು ಯಾವ ದಿಕ್ಕಿಗೆ ಹೋಗ್ತಿರೋ ಆ ದಿಕ್ಕಿಗೆ ಆ ವ್ಯಕ್ತಿ ತಾನಾಗೆ ಬರ್ತಾನೋ ಅಥವಾ ಇಲ್ರಿ. ಹಾಗೆ ಒಂದು ವಾಕ್ಯವನ್ನು ಕೂಡ ಅದು ಯಾವುದೇ ಅನುಯೋಗದ್ದೇ ಇರಲಿ,
ಒಂದು ವಾಕ್ಯವನ್ನ ಕೂಡ ಈ ಜೀವ ತನ್ನ ಹೃದಯದೊಳಗೆ ಸ್ವೀಕಾರ ಮಾಡಿದ ಅಂತಂದ್ರ ಸಂಪೂರ್ಣ ಜನಶಾಸನ. ಹೌದೇನ್ರಿ? ಅರೆ ಅನಂತ ಕೇವಲಿಗಳು ಹೇಳಿರುವಂಥದ್ದು ಎಲ್ಲ ಬಂದ್ಬಿಟ್ಟಿದೆ. ಅನಂತ ಕೇವಲಿಗಳು ಏನು ಹೇಳಿದರು? ನನ್ನ ಆತ್ಮನ ಸ್ವರೂಪ ಹೇಳಿದ್ದಾರೆ. ಹಾಗಾದ್ರೆ ಒಂದೊಂದು ವಾಕ್ಯದೊಳಗೆ ಏನಿದೆ? ನನ್ನ ಆತ್ಮನ ಸ್ವರೂಪ ಇದೆ. ಹಾಗಾದ್ರೆ ಆ ವಾಕ್ಯದ ಮರ್ಮವನ್ನು ಗ್ರಹಣ ಮಾಡೋದು, ಅರ್ಥಾತ್ ಆತ್ಮಸ್ವರೂಪವನ್ನು ಗ್ರಹಣ ಮಾಡೋದು ಇದೆ. ಸರಳ ಇದೆ ಅಲ್ಲ, ಸುಲಭ ಇದೆ ಅಲ್ಲ. ಇದರೊಳಗೆ ಕಷ್ಟದ ಭಾರದ ಮಾತು ಇಲ್ಲವೇ ಇಲ್ಲ. ಏನು ಹೇಳ್ತಾ ಇದ್ದರು? ಇಷ್ಟು ಹೇಳಿದರೆ, ಎಷ್ಟು ಹೇಳಿದರೆ? ಜೀವದ್ರವ್ಯವನ್ನು ಸಾಗರದ ಉಪಮೆ ಕೊಟ್ಟು ಹೇಳಿದರೆ ಏನಾಗ್ತಿದೆ? ದ್ರವ್ಯಾರ್ಥಿಕ ನಯದಿಂದ ಏಕವಿದೆ, ದ್ರವ್ಯಾರ್ಥಿಕ ನಯದಿಂದ ಏಕವಿದೆ. ಅಷ್ಟ ಹೇಳಿದ್ರೆ ಆಗತಿತ್ತೇನ್ರಿ? ಇಲ್ಲ. ಸಾಗರ ಯಾವ ಪ್ರಕಾರ ತರಂಗ ಮತ್ತು ಶಾಂತಿ ಎರಡರಿಂದ ಕೂಡಿದ್ದು ಇದೆಯೋ, ಅಗಾಧತೆ ಮತ್ತು ಚಂಚಲತೆ ಎರಡರಿಂದ ಕೂಡಿದ್ದು ಇದೆಯೋ, ಅದೇ ಪ್ರಕಾರ ಜೀವದ್ರವ್ಯ ಒಂದು ದ್ರವ್ಯಾರ್ಥಿಕ ನಯದಿಂದ ಏಕ ಏಕ ಏಕ. ಇನ್ನು ಅನಂತ ಕಾಲ ಕಳೆದ ನಂತರ ನೋಡಿದ್ರೆ ಹೇಗಿದ್ದೀರಿ? ಇಂದು ಸರ್ವಜ್ಞ ಪ್ರಭು ಹೇಗೆ ತಿಳಿಸಿಕೊಟ್ಟಿದಾರೋ ಹಾಗೆ ಇದೆ. ಇಂದು ನೋಡ್ಲಿಲ್ಲ ಅಂತ ಹೇಳಿ ಇಟ್ಕೊಳ್ರಿ ನಾವು. ಇನ್ನು ಅನಂತ ಕಾಲ ಕಳೆದ ನಂತರ ಆ ಆತ್ಮಸ್ವರೂಪವನ್ನ ದ್ರವ್ಯಾರ್ಥಿಕ ನಯದ ದೃಷ್ಟಿಯಿಂದ ಅವಲೋಕನೆ ಮಾಡಿದರೆ ಇಂದು ಹಾಗೆ ಹೇಳಿದರೋ ಹಾಗೇ ಇದೆ. ಅನಂತ ಕಾಲ ಕಳೆದ ಮೇಲೆ ಅದರಲ್ಲಿ ಯಾವ ವ್ಯತ್ಯಾಸನೂ ಆಗಿಲ್ಲ. ಪರ್ಯಾಯಾರ್ಥಿಕ ನಯದಿಂದ ನೋಡಿದರೆ ಅನಂತ ಬದಲಾವಣೆ ಆಗಿದ್ದೀರಿ, ಅನಂತ ಬದಲಾವಣೆ ಆಗಿದೆ. ಒಂದು ರೀತಿಯಿಂದ ಅನಂತ ಅಂತ ಹೇಳೋದು ಯಾಕೆ ಅಂತಂದ್ರೆ ಸಮಯ ಸಮಯದ ಭಾವಗಳ ಸ್ವತಂತ್ರ ಸ್ವತಂತ್ರ ಸ್ವತಂತ್ರ. ಇನ್ನೂ ಒಂದು ರೀತಿಯಿಂದ ಹೇಳಬೇಕಾದ್ರೆ ಒಂದರಂಥದ್ದು ಇನ್ನೊಂದು ಭಾವ ಸ್ವರೂಪದಿಂದ ವಿರುದ್ಧ ಶ್ರದ್ಧೆಯ ವಿದ್ಯಮಾನತೆಯೊಳಗೆ ಇರೋದನ್ನು ಸಾಧ್ಯ ಇಲ್ಲ. ಒಂದರಂಥದ್ದು ಇನ್ನೊಂದು ಭಾವ ಇರೋದನ್ನು ಸಾಧ್ಯ ಇಲ್ಲ. ಈ ಜೀವನ ಯಾವುದೋ ಒಂದು ಪದಾರ್ಥದ ಸಂಯೋಗ, ಯಾವುದೋ ಒಂದು ಇಂದ್ರಿಯದ ವಿಷಯದ ಸೇವನೆ ಮಾಡ್ತಾ ಇರೋ ವೇಳೆದೊಳಗೆ ನಿರಂತರ ಒಂದೇ ಪ್ರಕಾರದ ಅನುಭವ ಇರುವುದಿಲ್ಲ. ಇವತ್ತಿರುವ ಅನುಭವ ನಾಳೆ ಅದೇ ವಸ್ತುವಿನ ಸೇವನೆಯೊಳಗೆ ಇರುವುದಿಲ್ಲ. ಈಗ ಒಂದು ಗ್ರಾಸ ಸೇವನೆ, ಒಂದು ತುತ್ತನ್ನ ನಾಲಿಗೆ ಮೇಲೆ ಇಟ್ಟ ನಂತರ ಈ ಸಮಯದ ಯಾವ ವಿಕಾರಿ ಭಾವ ಅದಕ್ಕೆ ಸಂಬಂಧಿಸಿದ ಹಾಗೆ ನನ್ನಲ್ಲಿ ಇದೆಯೋ, ಅದುವೇ ಮರು ಸಮಯದೊಳಗೆ ಅದೇ ವಸ್ತುವಿನ ಸಂಯೋಗ ಇನ್ನೂ ಇದ್ರೂ ಕೂಡ ಆ ಪ್ರಕಾರದ ಅನುಭವ ಇರುತ್ತದೆ. ಈಗ ಪರ್ಯಾಯಾರ್ಥಿಕ ನಯದಿಂದ ಅನೇಕ ರೂಪ ಇದೆ. ಆ ಅನೇಕತೆಯನ್ನೆಲ್ಲ ಒಂದು ಚೈತನ್ಯದ ಮೂಲಕ 5 ಪರ್ಯಾಯದೊಳಗೆ ಸಮಾವಿಷ್ಟ ಮಾಡಿದ್ದಾರೆ. ನಮಗೆ ಬಹಳ ಸುಲಭ ಮಾಡಿದಾರ್ರಿ. ಏನ 5 ಯಾವ? ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃಪರ್ಯ ಜ್ಞಾನ. ಮತಿಜ್ಞಾನ ಸ್ವರೂಪ ಆತ್ಮ ಇಲ್ಲ. ಪರ್ಯಾಯಾರ್ಥಿಕ ನಯದಿಂದ ನೋಡಿದ್ರೆ ಮತಿಜ್ಞಾನ ಇದೆ, ಪರ್ಯಾಯಾರ್ಥಿಕ ನಯದಿಂದ ನೋಡಿದ್ರೆ ಅವಧಿಜ್ಞಾನ ಇದೆ, ಪರ್ಯಾಯಾರ್ಥಿಕ ನಯದಿಂದ ನೋಡಿದ್ರೆ ಕೇವಲ ಜ್ಞಾನ ಇದೆ. ಆದ್ರೆ ದ್ರವ್ಯಾರ್ಥಿಕ ನಯದಿಂದ ನೋಡಿದ್ರೆ ಏಕ ಇದೆ, ಏಕ ಇದೆ. ಏಕ ಯಾವುದಿದೆ? ಕೇವಲ ಜ್ಞಾನ ಇದೆ, ಅನುಮತಿ ಜ್ಞಾನ ಇದೆ. ಏಕ ಯಾವುದಿದೆ? ಜ್ಞಾನ ಇದೆ. ನಮಗೆ ಜ್ಞಾನದ ಮಹಿಮೆ ಇದೆ, ಕೇವಲ ಜ್ಞಾನದ ಮಹಿಮೆ ಇದೆ ರೀ. ಆಗಮದ ಅಭ್ಯಾಸ ಮಾಡುವ ವೇಳೆದೊಳಗೂ ಕೂಡ ಎಷ್ಟೋ ಬಾರಿ ಚರ್ಚೆ ಆಗಮದಲ್ಲಿ ಜ್ಞಾನದ ಸಮ್ಯಕ್ ಜ್ಞಾನದ ಮಹಿಮೆ ಹೇಳಿದ್ರೂ ಕೂಡ ನಮ್ಗ ಆ ಕೇವಲ ಜ್ಞಾನದ ಅಥವಾ ಸಮ್ಯಕ್ ವಿಶೇಷಣ ರೂಪದಿಂದ ಯಾವುದು ಪ್ರಗಟಿದೆಯೋ ಆ ಜ್ಞಾನದ ಮಹಿಮೆ ಬರ್ತಿದೆ ವಿನಃ ಯಾವುದು ಸದೈವ ವಿದ್ಯಮಾನ ಇದೆಯೋ, ಸದೈವ ಏಕರೂಪ. ಅರೆ ಅದು ಕಮ್ಮಿ ಇದೆಯೇನು, ಅಧಿಕಿದೆಯೇನು, ಪೂರ್ಣ ಇದೆ ರೀ? ಹೇಗಿದೆ? ಸದೈವ ಏಕರೂಪ. ಏಕರೂಪ ಇದೆ, ಅದರೊಳಗೆ ನ್ಯೂನಾಧಿಕತೆ, ಪೂರ್ಣ ಅಪೂರ್ಣತೆ ಇರೋದು ಸಾಧ್ಯ ಇಲ್ಲ. ಸಕ್ಕರೆ ಹೇಗಿದೆ, ನೀರು ಹೇಗಿದೆ, ಅಗ್ನಿ ಹೇಗಿದೆ, ಪುದ್ಗಲ ಹೇಗಿದೆ, ಜೀವ ಹೇಗಿದೆ. ಸಕ್ಕರೆ ಹೇಗಿದೆ? ಕಮ್ಮಿ ಸಿಹಿ, ಅಪೂರ್ಣ ಸಿಹಿ ಇದೇನ್ರಿ. ಜಲ ಹೇಗಿದೆ? ಕಮ್ಮಿ ಶೀತಲ, ಅಪೂರ್ಣ ಶೀತಲ ಇದೇನ್ರಿ.
ಅಗ್ನಿ ಹೇಗಿದೆ? ಉಷ್ಣ. ಉಷ್ಣ ದೃಷ್ಟಾಂತ ಹಿಂದಿನ ಕಲಶದೊಳಗೆ ಬಂದದ್ದು ಇದೆ. ಏನು ಎಲ್ಲಿ ಬಂದದ್ದು ಇದೆ? ಇಲ್ಲೇ ಏನೋರ್ಲ ಪಟ್ಟದ ಅಗ್ನಿ, ಕಾಷ್ಠದ ಅಗ್ನಿ, ಈ ಪ್ರಕಾರ ಭೇದ ಇದೆ. ಇಲ್ಲೇ ಹಿಂದಿನ ಶ್ಲೋಕದೊಳಗೆ ಬಂದದ್ದು ಇದೆ. ಈ ಪ್ರಕಾರ ಭೇದ ಮಾಡಿದ ನಂತರ ಕೂಡ ಅಗ್ನಿಯ ಹತ್ರ ಹೋಗಿ ನೋಡಿದ್ರ ಅಗ್ನಿ ಒಂದು ಉಷ್ಣ ರೂಪವೇ ಇದೆ, ಅದರೊಳಗೆ ಬೇರೆ ಯಾವ ಭೇದ ಆಕಾರ ಇಲ್ಲ. ಅದೇ ಪ್ರಕಾರ ಅಗ್ನಿಯ ವಿದ್ಯಮಾನತೆಯಂತೂ ಇಂಧನದಿಂದ ಇದೆ ರೀ, ಆದ್ರೆ ಇಂಧನದ ಆಕಾರ ಅಥವಾ ಇಂಧನದ ಸ್ವರೂಪದ ಅಗ್ನಿ ಇಲ್ಲ. ದೃಷ್ಟಾಂತ ಹೇಳಿ ಬಂದಿದ್ದರು. ಅದರದ್ದು ಯಾರು ಎಷ್ಟು ನಾವು ಆಳವಾಗಿ ವಿಚಾರ ಮಾಡಿದೆವು ಅಷ್ಟು ಅದರದ್ದು ವಿಷಯ ತಿಳಿಯುವುದಿದೆ. ಪುದ್ಗಲ ಇದೆ ರೀ. ದ್ರವ್ಯಾರ್ಥಿಕ ನಯದಿಂದ ನೋಡಿದರೆ ಪುದ್ಗಲ ಏನಿದೆ ರೀ? ಪುದ್ಗಲ ಇದೆ. ಅದರೊಳಗೆ ಸುಂದರ ಸುಂದರ ಕಪ್ಪ ಬೆಳೆಯುವ ಸಿಹಿ ಕಹಿ ಏನೂ ಇಲ್ಲ ಅಂಥೇಳಿ ನಗರದೊಳಗೆ ಮುನಿರಾಜರ ಬಂದರನು ನಗರದ ದೊರೆಯ ಯಾವುದಾದ್ರೂ ಒಂದು ಉತ್ಸವ ನಡೀತಾ ಇರುವ ವೇಳೆದೊಳಗೆ ನಗರವನ್ನೆಲ್ಲ ಅಲಂಕೃತ ಮಾಡಿದ್ರನೂ ಕೂಡ ಅವರಿಗೆ ಅದು ಪುದ್ಗಲವಿದೆ ಅಷ್ಟೇ ಕಾಣಿಸ್ತಿದೆ. ಆಹಾರದೊಳಗ ಅನೇಕ ಪ್ರಕಾರ ಗೃಹಸ್ಥಾವಸ್ಥೆಯಲ್ಲಿ ಇರುವ ವೇಳೆದೊಳಗ ಯಾವುದನ್ನು ರುಚಿಪೂರ್ವಕ ತಿಂತಿದ್ರು, ಯಾವುದನ್ನು ಇಷ್ಟಪಟ್ಟು ತಿಂತಿದ್ರು, ಅವರ ರುಚಿಯನ್ನ ಹಾಗೆ ಜಾಗೃತ ಇರುವ ಸಲುವಾಗಿ ಅವರ ತಾಯಿಯನ್ನು ಮಾಡಿ ಹಾಕುತ್ತಿದ್ದಳು. ಅದು ಇಂದ ಆಹಾರದೊಳಗೆ ಲಭಿಸಿದ್ರನು ಕೂಡ ನಿರ್ಗ್ರಂಥ ಮಹಾಮುನಿಗಿರಿ ಇಂದ ಆಹಾರದೊಳಗೆ ಲಭಿಸಿದ್ರನು ಕೂಡ ಇದು ನನಗೆ ಬೇಕಾಗಿದೆ ಅಂಥೇಳಿ ರುಚಿಯಲ್ಲಿ ಜಾಗೃತ ಆಗ್ತಿದೆ ಅಂದ್ರೆ ಇದು ನಮ್ಮಮ್ಮ ಹೀಗೆ ಮಾಡ್ತಿದ್ರು, ಭೂತಕಾಲದ ಮಾತು ಸ್ಮರಣೆಗೆ ಬರ್ತಿದೆ ಅಂದ್ರೆ ಇಲ್ಲ. ಹಾಗಾದ್ರೆ ಅದು ಯಾಕೆ ಕಾಣಿಸ್ತಿದೆ? ಪುದ್ಗಲ ಆಹಾರ ಕಾಣಿಸ್ತಿದೆ. ಪುದ್ಗಲದ ಅವಶ್ಯಕತೆ ಒಂದು ವೇಳೆ ಇದ್ರೆ ಈ ಪುದ್ಗಲಮಯ ಶರೀರಕ್ಕೆ ಇದೆ. ಆಹಾರದ ನಿಮಿತ್ತದಿಂದ, ಆಹಾರದಿಂದಲ್ಲ, ಆಹಾರದ ನಿಮಿತ್ತದಿಂದ ಯಾರ್ದ ಕಾರ್ಯ ಆಗೋದ? ಆಹಾರದ ನಿಮಿತ್ತದಿಂದ ಕಾರ್ಯ ಯಾರ್ದಾಗೋದ? ಶರೀರದಾಗೋದ್ರಿ. ಯಾರೋ ಹೇಳಿ ಮತ್ತೆ ಹಾಕ್ಬಿಟ್ರಿ. ಆಹಾರದ ನಿಮಿತ್ತದಿಂದ, ಆಹಾರದಿಂದಲ್ಲ, ಆಹಾರದ ನಿಮಿತ್ತದಿಂದ ಯಾರ್ದ ಕಾರ್ಯ ಆದ್ರ ಆಗೋದ? ಆತ್ಮಂದೇನ? ಕೇವಲ ಜ್ಞಾನದ ಪ್ರಾಪ್ತಿ ಆಗೋದೇನ? ಮುನಿಯ ಆಹಾರ ಸೇವನೆ ಮಾಡಿದ ನಂತರ ಆ ಆಹಾರದ ನಿಮಿತ್ತದಿಂದ, ಆಹಾರದಿಂದಲ್ಲ ಇಲ್ಲಿ ಕೂಡ ಆಹಾರದ ನಿಮಿತ್ತದಿಂದ ಕೇವಲ ಜ್ಞಾನದ ಪ್ರಾಪ್ತಿ ಆಗೋದೇನ ಆ ಮುನಿ ಭಗವಂತರಿಗೆ? ಇಲ್ಲ. ಆಹಾರದ ನಿಮಿತ್ತದಿಂದ ಒಂದು ವೇಳೆ ಕಾರ್ಯ ಆದ್ರೆ ಶರೀರದ ಸ್ಥಿರತೆಯ ಕಾರ್ಯ, ನಿಂತುಕೊಳ್ಳುವ ಕಾರ್ಯ, ಕುಳಿತುಕೊಳ್ಳುವ ಕಾರ್ಯ, ಏಕಾಸನದಲ್ಲಿ ಅನೇಕ ಗಂಟೆಗಳವರೆಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ, ಪ್ರಜ್ಞಾಹೀನ ಅಂದ್ರೆ ಜ್ಞಾನದ ಉಪಯೋಗ ಕಡೆ ಇಲ್ಲ, ಅವರ ಉಪಯೋಗದಿಂದ ಚ್ಯುತಾಗಿದೆ ಹೀಗೆ ಮಾತಿಲ್ಲ. ಪ್ರಜ್ಞಾಹೀನ ಸ್ಥಿತಿಯೊಳಗೂ ಕೂಡ ಶರೀರ ಸ್ಥಿರ ಇರೋದ ಆ ಕಾರ್ಯಕ್ಕೆ ಒಂದು ವೇಳೆ ಆಹಾರ ನಿಮಿತ್ತ ಇರೋ ಸಾಧ್ಯ. ಆಹಾರದ ನಿಮಿತ್ತದಿಂದ ಶರೀರದೊಳಗೆ ವಿಕೃತಿ ಆಗ್ತಿದೆ, ಹೌದು ಅಥವಾ ಇಲ್ಲ? ಖಾರದ ಆಹಾರ ಇತ್ತು ಅಂತಂದ್ರೆ ಅದರದ ಬಾಧ ಯಾರಿಗೆ ಆಗ್ತಿದೆ? ಜಠರಕ್ಕಾಗ್ತಿದೆ, ಶರೀರಕ್ಕಾಗ್ತಿದೆ ರೀ. ಅದರದ್ದು ಉರಿ ಎಲ್ಲೆಲ್ಲಿ ಇರ್ತಿದೆ? ಶರೀರದೊಳಗೆ ಇರ್ತಿದೆ ರೀ. ಅದರದ ಜ್ಞಾನ ಆಗ್ತಿದೆ ಜೀವ. ಆ ಜ್ಞಾನದೊಳಗ ಅವನಿಗೆ ಇದು ನನಗೆ ಆಗ್ತಾ ಇದೆ ಅನ್ನಿಸಿಕೆ ಇದೆ ಅಲ್ಲ, ಅದ ಮಿಥ್ಯಾತ್ವ ಇದೆ, ಅದ ಸಂಸಾರ ಇದೆ. ಭಿನ್ನ ದ್ರವ್ಯದ ನಿಮಿತ್ತದಿಂದ ಭಿನ್ನ ದ್ರವ್ಯದೊಳಗೆ ಆಗಿರುವಂತಹ ಕಾರ್ಯವನ್ನು ನಂದು ಅಂತ ಹೇಳಿ ತಿಳ್ಕೊಂಡ ಹರ್ಷ ವಿಷಾದದ ಅನುಭವ ಮಾಡ್ತಾನಲ್ಲ, ಸುಖ ದುಃಖದ ಅನುಭವ ಮಾಡ್ತಾನಲ್ಲ, ಅದು ಅವನ ಸಂಸಾರ ಇದೆ. ಆಹಾರದಿಂದ ಆತ್ಮನಿಗೇನೂ ಆಗಿಲ್ಲ, ಆಹಾರದಿಂದ ಆತ್ಮನಿಗೆ ಬಲ ಬರೋದನೇ ಇಲ್ಲ. ಹಾಗೆ ಇರ್ತಿತ್ತು ಅಂತಂದ್ರ ನಿರಂತರ ಹೊಡೆದಾಡ್ತಿದ್ದು ನರಕಿ ಜೀವಗಳು. ಯಾವುದರ ಬಲದಿಂದ? ಅಲ್ಲೇನ ಆಹಾರನೇ ಇಲ್ರಲ್ಲ, ನಿರಂತರ ಸಾಗರೋಪಮ ವರ್ಷಗಳವರೆಗೆ ಹೊಡೆದಾಡ್ತಾವ್ರೆ.
ನಾವು ಹೊಡೆದಾಡ್ತೀವಿ. ಆಹಾರದ ಬಾಧೆ ಅಧಿಕ ಆಯ್ತು ಅಂತಂದ್ರೆ ಎಲ್ಲಿ ವಾದ ಹಾಕೋದು, ನಡಿ ಹಸಿವಾಗಿದಾವಂತ. ಇದೇನಿದೆ ರೀ, ಇದು ಶರೀರದ ಜೊತೆಗಿನ ಏಕತ್ವ ಬುದ್ಧಿ ಇದೆ. ಅದೇನಿದೆ, ಅದು ಕಷಾಯದ ಮುಖ್ಯತೆ ಇದೆ. ಅದರ ಸಲುವಾಗಿ ನಾರ್ಕಿಗಳಿಗೆ ಆಹಾರ ಏನಿದೆ, ಕರ್ಮಾಹಾರ, ಕಷಾಯ ಆಹಾರ ಇದೆ ರೀ. ಕಷಾಯದಿಂದ ನಾವು ಜೀವಂತದ. ಕಷಾಯ ಕರ್ಮ ರೀ. ಜಡ ಕರ್ಮದ ಮಾತಾದ ಶರೀರಕ್ಕೆ ಇರಬಹುದು, ಆದ್ರೆ ಕಷಾಯದಿಂದ ಅವಕ ಏನಿದೆ, ಆ ನಾರಕಿ ಜೀವದ ಜೊತೆಗೆ ಸಂಯೋಗ ವರ್ತಿಸ್ತಾ ಇದೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ದ್ರವ್ಯಾರ್ಥಿಕ ನಯದಿಂದ ಇಷ್ಟು ಹೇಳಿದರ. ಎಷ್ಟು ಹೇಳಿದರ? ಜೀವ ದ್ರವ್ಯಕ್ಕ ಸಾಗರದ ಉಪಮೆಯ ಕೊಟ್ಟು ಹೇಳಿದರ. ಹಾಗೆ ಹೇಳುವುದರಿಂದ ಏನ್ ತಿಳ್ಕೊಳ್ಬೇಕು ನೀ? ಭಾವಾರ್ಥ ಹೇಳ್ತಾ ಇದ್ದಾರೆ ಆಚಾರ್ಯ ಭಗವಂತರ. ಶಬ್ದದೊಳಗಿಲ್ಲದ, ಅರೆ ಶಬ್ದದೊಳಗಿನ ಭಾವ ಇದೆ, ಆದ್ರೆ ಶಬ್ದ ಅಂಥ ಶಬ್ದವನ್ನು ಕೊಡುವಂಥದ್ದು ಶಬ್ದದ ಅಲ್ಲ. ಅದರ ಭಾವ ಏನು ಹೇಳ್ತಾ ಇದ್ದಾರೆ? ದ್ರವ್ಯಾರ್ಥಿಕ ನಯದಿಂದ ನೋಡಿದರೆ ಜೀವ ಹೇಗಿದ್ದಾನೆ? ಏಕ ಇದ್ದಾನೆ. ಏಕ ರೂಪ ಅನ್ಲಿಲ್ರಿ, ಏಕ ಇದ್ದಾನೆ. ನೋಡ್ರಿ ಏನಿದೆ. ಇಷ್ಟು ಹೇಳಿದರೆ ದ್ರವ್ಯಾರ್ಥಿಕ ನಯದಿಂದ ಏಕವಿದೆ, ಏಕ ರೂಪವಿದೆ ಅನ್ಲಿಲ್ಲ. ಯಾವುದು ಏಕಿದೆ ಅದಕ್ಕೆ ಅಂಥದ್ದು ರೂಪ ರೀ. ಯಾವುದು ಏಕಿದೆ ಅದಕ್ಕೆ ಅಂಥದ್ದು ರೂಪ. ರೂಪ ಯಾವುದಕ್ಕಂತಾರು? ನಿನ್ನೆ ಬೇರೆ ಇತ್ತು, ಇವತ್ತು ಬೇರೆ ಇದೆ, ಇನ್ನೊಂದು ಸಮಯದಲ್ಲಿ ಬೇರೆ ಇದೆ, ಮೊನ್ನೆ ಬೇರೆ ಇತ್ತು. ಬದಲಾಗುವುದು ಯಾವುದಿದೆ ಅದು ರೂಪ ರೀ. ಬದಲಾಗುವುದು ಯಾವುದಿದೆ ಅದು ರೂಪ. ಮತ್ತು ಸ್ವಭಾವ ಏನಿದೆ ಅದಕ್ಕೆ ರೂಪ ಶಬ್ದದ ಪ್ರಯೋಗನ ಮಾಡ್ಲಿಕ್ಕೆ ಬರುವುದಿಲ್ರಿ. ದ್ರವ್ಯಾರ್ಥಿಕನಯದಿಂದ ಜೀವ ಹೇಗಿದೆ? ಏಕಿದೆ ರೀ, ಏಕಿದೆ. ಏಕ ರೂಪ ಅಂಥೇಳಿ ನೋಡೋದು, ಏಕ ರೂಪ ಅಂಥೇಳಿ ಹೇಳೋದು, ಅದಕ್ಕೆ ಕಥನದ ವ್ಯಭಿಚಾರ ಇದೆ. ವ್ಯಭಿಚಾರ ಇಲ್ಲದ ಕಥನನ ಆಗುದಿಲ್ರಿ. ಶಬ್ದದ ವಿಕಾರ ಅಂಥೇಳಿ ಹೇಳ್ತಾರೆ. ವ್ಯಭಿಚಾರ ಇದೆ, ಅದು ರೂಪ ಇಲ್ಲದನ್ನು ರೂಪ. ಅರೆ ಬದಲ ಯಾವುದಾಗ್ತಿದೆ, ಅದಕ್ಕೆ ರೂಪ ಶಬ್ದದ ಪ್ರಯೋಗ ಇದೆ. ಹಾಗಾದ್ರೆ ದ್ರವ್ಯಾರ್ಥಿಕ ನಯದಿಂದ ಜೀವ ಹೇಗದನು? ಏಕರೂಪದನೇನು? ಏಕದನ್ರಿ, ಏಕದನ್ರಿ, ಏಕರೂಪ ಅಲ್ಲ. ಆದ್ರೆ ಏಕರೂಪ ಅಂಥೇಳಿ ಆಗಮದೊಳಗನೆ ಯಾಕೆ ಹೇಳಿದರು? ವ್ಯಭಿಚಾರಂತೂ ಶಬ್ದ ವಿಕಲ್ಪಂತೂ ವಿಕಾರಂತೂ ಅನ್ಲಿ, ಆದ್ರೆ ಆಗಮದೊಳಗನೆ ಯಾಕೆ ಹೇಳಿದ್ರು ಏಕರೂಪ ಅಂಥೇಳಿ? ಇವನಿಗೆ ಅನೇಕ ರೂಪತೆಯ ಮೇಲಿದೆಯಲ್ಲ, ಇವನ ಭಾಷೆಯೊಳಗೆ ಹೇಳಿದ್ದಾರೆ. ಅದು ಆಗಮಕಾರರ ಭಾಷೆ ಅಲ್ಲ, ತಿಳಿಸಿ ಯಾರಿಗೆ ಕೊಡೋದಿದೆಯಲ್ಲ ಅವರ ಭಾಷೆ. ಆಗಮಕಾರರ ಅಭಿಪ್ರಾಯ ಹಾಗಿಲ್ಲ. ಮಮ್ಮಿನ ಕರಿ ಹೇಳ್ತಾನಲ್ಲ, ಅಜ್ಜ ಹೇಳ್ತಾನ್ರಿ ಮಮ್ಮಿನ ಕರಿ. ಯಾರಿಗೆ? ಮೊಮ್ಮಗನಿಗೆ ಹೇಳ್ತಾನ್ರಿ ಮಮ್ಮಿನ ಕರಿ. ಯಾರ ಮಮ್ಮಿ? ನಿಮ್ಮ ಮಮ್ಮಿ ಎಲ್ಲದಾಳ ಅಂತೇಳಿ ಅವ್ನು ಕೇಳ್ತಾನೇನ್ರಿ ಮೊಮ್ಮಗ. ಇವನ ಮಮ್ಮಿ ಇರೋದನೇ ಇಲ್ರಿ, ಅವನು ನಿಜವಾಗಿ ತನ್ನ ಮಮ್ಮಿನ ಕರೀತಾನ್ರಿ. ಅರ್ಥಾತ್ ಈ ಯಾವ ಕರೆಸಾವ ಇರ್ತಾನಲ್ಲ, ಇವನ ಸೊಸೆಯನ್ನೋ ಅಥವಾ ಮಗಳನ್ನೋ ಕರೀತಾನ್ರಿ. ಭಾಷಾ ಯಾರ್ದ? ಭಾವ ಯಾರ್ದ? ಭಾವ ಕರಿಯೋ ಅಂತ. ಭಾಷಾ ಯಾರ್ದ? ಯಾವನಿಗೆ ಕರಿ ಅಂತ ಹೇಳ್ತಾ ಇದ್ದಾನಲ್ಲ ಅವನು. ಹಾಗೆ ಏಕರೂಪ ಅಂಥೇಳಿ ಒಂದು ವೇಳೆ ಜೈನಾಚಾರ್ಯರ ಆಗಮದಲ್ಲಿ ಹೇಳಿದ್ರನು ಕೂಡ ಇವ ರೂಪವನ್ನ ತಿಳಿತಾನಲ್ಲ, ಅದರ ಸಲುವಾಗಿ ಇವನು ಭಾಷೆಯೊಳಗ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಎಂದೂ ಬದಲಾಗದೇ ಇರುವಂಥ ರೂಪಪಾದ ಅಂಥೇಳಿ ಹೇಳ್ತಾರೆ. ರೂಪ ಅಂಥೇಳಿ ಹೇಳಿದ್ರೆ ತಪ್ಪಿದೇನು, ಸರಿ ಇದೆ ರೀ? ರೂಪ ಅಂಥೇಳಿ ಎಂದೂ ಬದಲಾಗದೇ ಇರುವಂಥ ರೂಪ. ದ್ರವ್ಯಾರ್ಥಿಕ ನಯದಿಂದ ಜೀವದ ರೂಪ ಒಂದೇ ಇದೆ, ಯಾವಾಗೂ ಬದಲಾಗುವುದಿಲ್ಲ. ಈ ಪ್ರಕಾರ ಹೇಳಿದರೆ ಸರಿ ಇದೆ ಎಂದು ತಪ್ಪಿದೆ? ಸರಿ ಇದೆ ರೀ, ಸರಿನೇ ಇದೆ. ಹೇಗೆ ಸರಿ ಇದೆ? ಅರೆ ತಿಳಿಸಿಕೊಡುವ ಸಲುವಾಗಿ ಭೇದದ ಮೂಲಕ, ವ್ಯವಹಾರದ ಮೂಲಕ ಯಾವನಿಗೆ ತಿಳಿಸಿಕೊಡುವುದಿದೆಯೋ ಅವನಿಗೆ ಸುಲಭವಾಗಿ ತಿಳಿದು ಬರುವ ರೀತಿಯಿಂದನೇ ಹೇಳೋದಿದೆ. ಮತ್ತು ಈ ರೂಪದ ಎದುರಿಗೆ ಅದು ಒಂದು ರೂಪನೇ ಇದೆ ಅಲ್ಲ.
ಬದಲಾಗುವ ರೂಪ. ಮನುಷ್ಯ, ತಿರಿಯಂಚ, ನಾರಕಿ, ಬಾಲಕ, ವೃದ್ಧ, ತರುಣ ಇವೆಲ್ಲ ಬದಲಾಗುವ ರೂಪ. ನೀನು ಚೈತನ್ಯ ರೂಪಿದ್ದೀಯಪ್ಪ, ಅದರಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ. ಆ ಬದಲಾಗುವ ರೂಪಗಳ ಮೇಲಿನ ದೃಷ್ಟಿಯನ್ನ ಬಿಡಿಸಿ ಅವನಿಗೆ ತೋರಿಸಬೇಕಾದ್ರೆ ಅರೂಪಿಯನ್ನು ಕೂಡ ರೂಪದ ಮೂಲಕನೇ ಹೇಳಬೇಕಾಗ್ತಿದ್ದೀರಿ, ನೀನಾವಿಯನ್ನು ಕೂಡ ನಾಮದ ಮೂಲಕನೇ ಹೇಳಬೇಕಾಗ್ತಿದ್ದೀರಿ. ಅದೇ ಕಲಂಕ ಇದ್ರೂ ಕೂಡ ಪ್ರಯೋಜನಭೂತ ಇದೆ. ಜ್ಞಾನ ಬೇಕು, ಅಭಾವ ಆಗೋದನೇ ಇಲ್ಲ ವಸ್ತುವಿನೊಳಗಂದ ಮೇಲೆ ಅವನು ಕಥನ ಮಾಡವ. ಅಭಾವ ಹೇಗೆ ಮಾಡ್ತಾನ್ರಿ? ವಸ್ತುವಿಗೆ ವಿರೋಧಿಯಾಗಿ ಹೇಗೆ ನಿಲ್ಲತಾನೋ? ನಿಲ್ಲೋ ಸಾಧ್ಯ ಇಲ್ಲ. ಗ್ರಹಣ ಮಾಡಿಸೋದಿದೆ, ದೃಷ್ಟಿಯೊಳಗೆ ಸ್ವೀಕಾರ ಮಾಡಿಸೋದಿದೆ, ಅವನಿಗೆ ಅದರದ ಮಹಿಮಾ ತರೋದಿದೆ. ಯಾವುದರದ? ದ್ರವ್ಯಾರ್ಥಿಕನಯದ ವಿಷಯದ. ಆದರೆ ಯಾವುದರಿಂದ ಬಿಡಿಸೋದಿದೆಯಲ್ಲ ಅದನ್ನು ಅವನಿಗೆ ಪರಿಚಯ ಮಾಡೋದು ಅವಶ್ಯಕ ಇದೆ. ಬರೇ ಅವನಿಗೆ ಅಷ್ಟ ಅಲ್ಲ, ಸದೈವ ಯಾವಾಗಲೂ. ಅರೆ ಕೇವಲ ಜ್ಞಾನಿಗೆ ಯಾವ ಜ್ಞಾನ ಪ್ರಗಟ ಇದೆ, ಕೇವಲ ಜ್ಞಾನ, ಆ ಜ್ಞಾನ ಒಂದು ವೇಳೆ ಜ್ಞಾನಮಯ ಆತ್ಮನೊಳಗ ಅಭೇದ ಆಗಿ ಆ ಜ್ಞಾನಮಯ ಅಭೇದ ಆತ್ಮನ ಅನುಭವವನ್ನ ಆ ಅಭೇದತೆಯ ಮೂಲಕ ಅನುಭವ ಮಾಡ್ತಾ ಇದೆ. ಈ ಮಾತು ಸತ್ಯ ಇದ್ರೂ ಕೂಡ ಆ ಕೇವಲ ಜ್ಞಾನ ಒಂದು ಸಮಯದ ಪರ್ಯಾಯ ಇದೆ ಅನ್ನೋದು. ಎಲ್ಲೆಲ್ಲೆಲ್ಲೇ ಅವರ ಜ್ಞಾನದೊಳಗೆ ಸ್ವೀಕಾರ ಇದೆ ಏನಿಲ್ರಿ? ಅಸ್ಪಷ್ಟ ರೂಪದಿಂದ ಸ್ಪಷ್ಟ ರೂಪದಿಂದ. ವಸ್ತು ಇಷ್ಟು ಸುಂದರ ಇದೆ, ದ್ರವ್ಯಾರ್ಥಿಕನಯದಿಂದ ಏಕ ಇದೆ. ಯಾವ ಬದಲಾವಣೆನೂ ಯಾವ ಕಾರಣದಿಂದ ಆಗುವುದಿಲ್ಲ. ಚಿನ್ನದೊಳಗ ಯಾವ ಬದಲಾವಣೆ? ಚಚ್ಚಿದರ, ತುಳಿದರ ಅದರೊಳಗೆ ಏನು ಬದಲಾವಣೆ ಆಗ್ತಿದೆ? ಚಿನ್ನತ್ವದೊಳಗೆ ಏನು ಬದಲಾವಣೆ ಆಗ್ತಿದೆ? ಚಚ್ಚಿದರ ಕಲ್ಲೊಳಗೆ ಹಾಕಿ ಜಜ್ಜಿ ಬಿಡೋದು. ಚಿನ್ನದ ಉಂಗುರವನ್ನ ಕಲ್ವತ್ತಾದೊಳಗೆ ಹಾಕಿ ಜಜ್ಜಿ ಬಿಡೋದು. ತುಳಿಯೋದು ಚಪ್ಪಲ ಕಾಲಿನಿಂದ ಎಸೆದು ಬಿಡೋದು ಚರಂಡಿಯೊಳಗೆ. ಆ ಚಿನ್ನತ್ವಕ್ಕೆ ಏನು ಬಾಧೆ ಆಗ್ತಿದೆ? ಅದರದ ಚಿನ್ನತ್ವ ಬಿಟ್ಟು ಹೋಗ್ತಿದೆ ಏನ್ರಿ? ಮೇಲಿನ ಆಕಾರ ಬೇರೆ ಬೇರೆ ಆಗಬಹುದು. ಅದನ್ನು ಚಚ್ಚುವುದರಿಂದ, ತುಳಿಯುವುದರಿಂದ, ಎಸೆಯುವುದರಿಂದ, ಕೊಳಚೆಯೊಳಗೆ ಹೋಗಿ ಬೀಳುವುದರಿಂದ ಒಂದಿಷ್ಟು ಕೊಳಚೆ ಅಂಟುಕೊಳ್ಳಬಹುದು. ಎಲ್ಲಿ? ಹೊರಗಡೆ. ಎಲ್ಲಿ ಹೊರಗಡೆ? ಎಲ್ಲಿ ಹೊರಗಡೆ? ಚಿನ್ನದಿಂದ ಹೊರಗಡೆ. ಚಿನ್ನದಿಂದ ಹೊರಗಡೆ ಏನು? ಕೊಳಚೆ ಅಂಟ್ಕೊಂಡದ್ದು. ವಿಕಾರ ರೂಪದ ಕೊಳಚೆಯಲ್ಲಿ ಅಂಟ್ಕೊಂಡಿದ್ರಿ. ಚೈತನ್ಯ ಚಿನ್ನಕ್ಕ ವಿಕಾರ ರೂಪ ಆಗಿದ್ದಾನೆ. ಎಲ್ಲಿದೆ ಅದ? ಚೈತನ್ಯ ಚಿನ್ನದಿಂದ ಹೊರಗಿದೆ. ವಿಕಾರ ಎಲ್ಲಿದೆ? ಕ್ರೋಧ. ಕಣ್ಣು ಕೆಂಪಗಾಗಿದ್ದಾವೆ. ಅತ್ಯಂತ ನಿಕೃಷ್ಟವಾದಂಥ ಅಪಶಬ್ದಗಳನ್ನು ಉಚ್ಚರಿಸ್ತಾ ಇದ್ದಾನೆ. ಆದ್ರೆ ಚೈತನ್ಯ ಸ್ವರೂಪದ ಆತ್ಮನಿಂದ ಅದೆಲ್ಲ ಹೊರಗಿದೆ ರೀ. ಚೈತನ್ಯದ್ದೇ ವಿಕಾರ, ವಿಕೃತಿ ಹೊರಗಿದೆ. ಉಳಿದ ಕಣ್ಣು ಕೆಂಪಾಗಿರೋದ, ಮಾಡಿರೋದ, ಅಪಶಬ್ದ ಆದಂತೂ ಆಹಾರ ವರ್ಗಣ, ಭಾಷಾ ವರ್ಗಣಗಳದ್ದು ಕಾರ್ಯ ಇದೆ ರೀ. ಅದನ್ನು ಅಷ್ಟು ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ. ಯಾರು? ಸಾಧಕ ಜೀವರುಗಳು. ಯಾರು ಸಿದ್ಧಿ ಪಡೆದರೋ ಅವರ ಮಾತು ಹೇಳ್ತಾ ಇಲ್ಲ. ಸಾಧಕ ಜೀವರುಗಳು. ಇದು ಭಾಷಾ ವರ್ಗಣಾಧಿಕಾರಿ. ಎದುರಿಗಿನ ವ್ಯಕ್ತಿ ಕಣ್ಣು ಕೆಂಪಗೆ ಮಾಡಿ ಹೇಳ್ತಾ ಇದ್ದಾನ್ರಿ ಮುನಿಗಳಿಗೆ, ನೀ ಇನ್ನೊಂದ್ಸಲ ಇಲ್ಲಿ ನಮ್ಮ ಊರೊಳಗೆ ಕಾಣಿಸಿದಂದ್ರೆ ನೋಡು. ಅದೇ ಮಹಾಮುನಿಗಳಿಗೆ ಯಾರು ಹಾಗೆ ಹೇಳೋ ಸಾಧ್ಯ ಇದೆ? ಇದೇನಿಲ್ರಿ? ಇದೆ. ಇದೆ. ಏನು ಪರಿಚಯನೇ ಇರೋದಿಲ್ಲಲ್ಲ. ಎಷ್ಟು ನಾಚಿಗೇಡು ಇದ್ದೀನಿ. ಊರೊಳಗೆ ಬಂದಿದ್ದೀನಿ ನಿರ್ವಸ್ತ್ರ, ನಡಿ ಹೊರಗೆ. ಇನ್ನೊಂದ್ಸಲ ನಮ್ಮ ಊರೊಳಗೆ ಕಂಡು ಅಂದ್ರೆ ನೋಡಂತೇಳಿ ದುಷ್ಟ ದೊರೆ ಹೇಳ್ತಾನೆ. ಆವಾಗ ಅವನು ಕಣ್ಣು ಕೆಂಪಗಾದದ್ದ, ಶಸ್ತ್ರ ಕತ್ತಿ ಹಿರಿದದ್ದ ಅದೆಲ್ಲ ನೋಡ್ತಾರೇನಿಲ್ರಿ? ಅವ್ರ ನೋಡ್ತಾರೆ. ಏನು ನೋಡ್ತಾರೋ? ಅರೇ
ಈ ಚೈತನ್ಯ ಸ್ವರೂಪಿ ಆತ್ಮನಿಂದ ಭಿನ್ನ ಈ ಒಂದು ಸಮಯದ ಅವನ ಕ್ರೋಧ ರೂಪದ ವಿಕಾರ ಇದೆ. ಈ ಕಣ್ಣು ಕೆಂಪಾಗಿದಾವಲ್ಲ, ಈ ಶರೀರದೊಳಗೆ ಏನೇನು ಕಾಣಿಸ್ತಾ ಇದೆ ಅಲ್ಲ, ಅದು ಆಹಾರ ವರ್ಗನ ಅಂತ ಕರೀತಾರೆ. ಈ ಶಬ್ದಗಳೇನು ಕೇಳಿ ಬರ್ತಾ ಇದ್ದಾವಲ್ಲ, ಇವು ಭಾಷಾ ವರ್ಗನ. ಇಷ್ಟೆಲ್ಲ ಭೇದ ಮಾಡಿ ತಿಳಿತಾರೆ. ಅರೇ, ತಿಳಿಯುವುದರೊಳಗೆ ಇಷ್ಟೆಲ್ಲ ಸಮಯ ಬೇಕಾಗುವುದಿಲ್ಲ, ಸ್ವಾಭಾವಿಕವಾಗಿ ಭೇದ ರೂಪದಿಂದನೇ ತಿಳಿದು ಬರ್ತಿದೆ. ಇವು ನನ್ನ ಮಗ ಅಲ್ಲ, ಇವು ನನ್ನ ಮಗ ಅಲ್ಲ, ನನ್ನ ಮಗ ಇಂಥ ಬಟ್ಟೆ ಹಾಕೊಂಡಿದ, ಇದೆಲ್ಲ ವಿಕಲ್ಪ ಬೇಕ್ರೆ. 10 ಮಕ್ಕಳ ಜೊತೆ ಆಡ್ತಾ ಇರುವಂಥ ನಮ್ಮ ಮಗನನ್ನು ನಾವು ಕರ್ಕೊಂಡು ಬರ್ಬೇಕಾದ್ರೆ, ಗುರುತಿಸಬೇಕಾದ್ರೆ, ನನ್ನ ಮಗ ಇಷ್ಟು ಸಣ್ಣವಿಲ್ಲ. ಜ್ಞಾನ ಇದೆ ರೀ, ಅದರ ವಿಕಲ್ಪದ ಅವಶ್ಯಕತೆ ಇಲ್ಲ. ಜ್ಞಾನ ಅಭೇದ ರೂಪದಿಂದ ಇದೆ. ತನ್ನ ಮಗ ಹೇಗಿದ್ದಾನೆ ಅನ್ನೋದು, ಆದರೆ ಹೀಗಿದ್ದಾನೆ, ಹೀಗಿದ್ದಾನೆ, ಹೀಗಿಲ್ಲ, ಹೀಗಿಲ್ಲ, ವಿಕಲ್ಪದ ಅವಶ್ಯಕತೆ ಇಲ್ಲ. ಶಬ್ದದಂತೂ ಅವಶ್ಯಕತೆಯೇ ಇಲ್ಲ. ಹಾಗೆ ಮಹಾಮುನಿಗಳಿಗೆ, ಸಾಧಕರಿಗೆ ಸಂಯೋಗದ ಪದಾರ್ಥಗಳಲ್ಲಿ ಅನೇಕ ಪ್ರಕಾರದ ಬದಲಾವಣೆಗಳು ಕಾಣಿಸ್ತವೆ. ಆದರೆ ತನ್ನೂ ಕಾಣಿಸ್ತವೆ, ಪರರನ್ನು ಕಾಣಿಸ್ತವೆ. ಆದರೆ ಅದರೊಳಗೆ ಯಾವುದೇ ಪ್ರಕಾರದಿಂದ ಭೇದ ಮಾಡಿದ ಆತ್ಮನ ಸ್ವರೂಪ ಅಲ್ಲ, ಇದು ನನ್ನ ಸ್ವರೂಪ ಅಲ್ಲ, ಇದು ಇವನ ಸ್ವರೂಪ ಅಲ್ಲ, ಅದಂತೂ ಬುದ್ಧಗಲಿದೆ, ಅದು ಭಿನ್ನ ಇದೆ, ಅದು ಸ್ವಯಂ ಪರಿಣಮಿತ ಇದೆ, ಇದೆಲ್ಲ ನಮಗೆ ತಿಳ್ಕೊಳ್ಳೋ ಸಲುವಾಗಿ ನಾವು ಹೇಳೋದಿದೆ. ಅವರಿಗೆ ಸಹಜವಾಗಿ ಘಟನೆಯನ್ನು, ದೃಶ್ಯವನ್ನು ನೋಡ್ತಾ ಇದ್ದ ಹಾಗೆ ಎಲ್ಲವೂ ಒಂದು ಇನ್ನೊಂದರ ಸ್ಪರ್ಶ ಮಾಡದ್ದನ್ನು ಸ್ವತಂತ್ರ ರೂಪದಿಂದ ತನ್ನಲ್ಲೇ ತನ್ನ ದ್ರವ್ಯ ಕ್ಷೇತ್ರ ಕಾಲ ಭಾವದೊಳಗೆ ಪರಿಣಮನ ಮಾಡ್ತಾ ಇರೋದು ಸ್ಪಷ್ಟ ಕಾಣಿಸ್ತಿದೆ. ಯಾವುದರಿಂದ? ಸಮ್ಯಕ್ ಜ್ಞಾನದಿಂದ, ಭೇದ ಜ್ಞಾನದ ಬಲದಿಂದ ಅನೇಕವಾಗಿ ಕಾಣಿಸ್ತಿದೆ, ಏಕವಾಗಿ.